ಈ 3 ಸೇರ್ ಮೊಸರು ಮಾರೋದ್ರಾಗ ಸಾಕಾಗಿ ಹೋತ್ರಿ. ಮೂಳುಗಳು ಹಳೆ ಮೂಳುಗಳು 1 ಸೇರ್ ಮೊಸರು ತಗೊಳ್ಳಲ್ಲ 3 ತಾಸು ಮುರ್ಕ ಮಾಡ್ತಾರ. ಉದ್ರಿ ಮೊಸರು ಒಯ್ಯಂದ ಸೂಸಿ ನಿನ್ನ ಮೊಸರು ಹಂಗಿತ್ತು ಹಿಂಗಿತ್ತು, ನಿನ್ನ ಮೊಸರು ಭಾರಿ ರುಚಿ ಇತ್ತು ಅಂತಾರ. ಅದ ಉದ್ರಿ ರೊಕ್ಕ ಕೇಳಕ್ ಹೋದ್ಕೂಳೆ ನಿನ್ನ ಮೊಸರು ಗಬ್ಬು ನಾಡಿತ್ತು ಕೆಟ್ಟ ಹುಳಿ ಇತ್ತು ಅಂತಾವು. ಅದ್ರಾಗ ಈ ಅನುಕೂಲ ನನ್ನ ಮೊಸರಿನ ಗಡಿಗೆ ಒಯ್ದು ಇವತ್ತು 3 ದಿವಸ ರೊಕ್ಕನೂ ಇಲ್ಲ ಗಡಿಗೆನೂ ಇಲ್ಲ ಅವನು ಇಲ್ಲ. ಇವತ್ತು ಅವ ಬರ್ಲಿ 3ದ್ರಾಗ 1 ಹಿಡ್ಕೊಂಡು ಹೋಗಕ್ಕಿ ನಾನು. ಎಲ್ಲಾರ ಹತ್ರ ಮುಗಿದೈತಿ, ನಿನ್ನ ಹತ್ರ ಅಷ್ಟ ಉಳ್ದೈತಿ. ಓ ಮೈ ಗಾಡ್, ನನ್ನ ಹತ್ರ ನಿಂದ ಉಳಿದಿತ್ತು ಯಾಕ? ಮತ್ತೇನ ನನ್ನ ಮೊಸರಿನ ಗಡಿಗಿನ? ಓ ನಿಂದೊಂದ್ ಗಡಿಗೆ ನನ್ನ ಹತ್ರನೂ ಉಳಿದೈತ. ಮತ್ತದು ಕೊಡಲೇನು ಅದನ್ನ? ಎಂತ ಗಡಿಗೆ ಕೊಟ್ಟಿಲಿ ಸೂಸಿಯ ನಿನ್ ಗಡಿಗೆ? ಏನಾಗಿತ್ತು? ಕೆತ್ತು ಹೊಲಸ್ ಕಪ್ ನಾರ್ತಿತ್ತು. ಹೌದಾ? ಒಳಗ ತೊಳಿಲಿಲ್ಲ ಅಂದ್ರೆ ಹಾಳ ಹೋಗ್ಲಿ, ಮ್ಯಾಗ ಕಂಟನಾದ್ರೂ ತೊಳೆಯಕ್ ಬರ್ತೈತಿ. ಅಲ್ಲೋ ಅದ್ರ ಮೊಸರು ಹಾಕಿ ನಾನು ವ್ಯಾಪಾರ ಮಾಡ್ತೀನಿ ಅಂದ್ಮೇಲೆ ಅದನ್ನ ತೊಳಿಲಾರ್ದೈತಿ ನೀನು. ದಿವ್ಸಕ್ಕ 3 ಸಲ ಅದ್ರೊಳಗ ಉಸುಕ ಹೋಗಿ ನಿರ್ಮಾ ಪುಡಿ ಹೋಗಿ ಕೈ ಇಟ್ಟು ಗಾಸ್ 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 ತೊಳೆದಿರ್ಬೇಕು. ನೀನ್ ನಿರ್ಮಾ ಪೌಡ್ರಿ ಹಾಕಿ ಗಾಸ್ 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 ಅಂತ ಹೇಳಿ ನಿನ್ನ ಗಡಿಗೆ ತೊಗೊಂಡು ನಮ್ ಸಾವುಕಾರ ಮುಂದೆ ಇಡೋದತ್ತಡ. ನಾನು ಹೆಂಗ್ ಬೇಕಾದಂಗ್ ಬೈದ್ರು. ಯಾಕೋ ಏನ್ ಯಾಕೋ ಅಂತ ಯಾಕೆ ಸ್ವಾಕ್ ಏನ್ ಬೈಯಂದು ಬಿತ್ತಂದ್ರ ನೋಡ. ಯಾಕೆ ಯಾರಿಗೆ ನೀ ಹತ್ರ ಬರ್ಬೇಡ, ಬೇರೆ ನವಳಿಗೆ ಅವ್ರ ಹಚ್ಕೊಂಡಿದ್ದಿಲ್ಲ. ನಮ್ ಸಾವುಕಾರ ನನಗೆ ಹಿಂಗ ಅಂದ್ರು. ಅವ್ರು ಅದಕ್ ನೀ ಏನು? ನಾನೇ ಗಡಿಗೆ ಉದ್ರಿ ತಂದಿನ್ರಿ, ಉದ್ರಿ ಅಂದ್ರೆ ಇಂಥವ ಸಿಗ್ತಾವ, ರೊಕ್ಕ ಕೊಟ್ರೆ ಚಲೋ ಸಿಗ್ತಾವ ಅಂದೆ. ಅಲ್ಲ ನೋಡ ಅನುಕೂಲ, ನೀನೀಗ ದುಡ್ಡು ಕೊಡೋದು ಹತ್ತೈತತ್ತ ಇಲ್ಲದೆಲ್ಲ ಮಾತಾಡಕ್ ಹೋಗ್ಬೇಡ. ದುಡ್ಡು ಇನ್ನೂ 1 ವಾರ ಬಿಟ್ಕೊಡು. ನನಗ ಗಡಿಗೆ ವ್ಯಾಪಾರಕ್ಕೆ ಬಾಳ ಹರ್ಕತ್ತಾಗೈತು. ಆಗಿರ್ಬೇಕಿನ ವ್ಯಾಪಾರಕ್ಕೆ ಹರ್ಕತ್ತ ಬಾರಿ ಗಡಿಗೆ ನಿನ್ ಗಡಿಗೆ. ಅದ್ರಾಗ ಎಷ್ಟ್ ಮಂದಿ ಊಟ ಮಾಡ್ಯಾ, ಎಷ್ಟ್ ಮಂದಿ ಕೈ ಆಡ್ಸ್ಯಾರ. ಎಷ್ಟು ಶೀಲ ಮಾಡೋ ಶೂರ. ಮೊದಲಿಗೆ ತಿಳಿಲಿಲ್ಲೇನು ನನ್ನ ಮೊಸರಿನ ಗಡಿಗೆ ಒಯ್ಬೇಕು ಒಯ್ಬಾರ್ದು ಅನ್ನೋದು. ನಿನಗೊಂದು ಮಾತೇನೆ ಸುಸಿ, ಏನು? ಗಡಿಗೆ ಉದ್ರಿ ಸಿಗುತ್ತಂದ್ರ ನಾ ಯಾಕ ದಾರ್ಯಾಗ ಹೋಗೋ ನಮ್ಮ ಉದ್ದೇಶ ಐತು. ಅಯ್ಯೋ ಏನದು? ಅದೇ ಮುದುಕರಾಗಿರ್ತಾರಲ್ಲ, ಡ್ಯಾನ್ ಇರಂಗಿಲ್ಲ ಇಲ್ಲಿ, ಲಾವಾರ ಸಂಘ ಸೋರ್ತಿರ್ತೈತ. ಅದು 3 HP ಪೈಪ್ ಹಚ್ಚಿ ಜಲ್ತಿರ್ತಾರ. ಮತ್ತೆ ಅದು ನಮ್ದೇ ಏನು ಇದು ನಮ್ದೇ ಗಡಿಗೆ ಉದ್ರಿ ನನಗ ಇರ್ಲಿ ಅಂತ ಸೊನ್ನಿ ಮ್ಯಾಗ ವ್ಯವಹಾರ ಬಗೆಹರಿಸ್ತಾರ. ಇವಾಗ ಕೊಟ್ರೆ ಕೊಡು, ಬಿಟ್ರೆ ಬಿಡು. ನಿನ್ ಜೊತೆ ಏನಯ್ಯ ನನ್ನ ಮಾತು? ನೀ ಬಿಟ್ರೆ ನಾ ಬಿಡ್ಬೇಕಲ್ಲ. ಅಮ್ಮ ನೀ ಏನ್ ಮಾಡವ? ಗಡಿಗೆ ತೊಗೊಂಡು ನಿಮ್ಮ ಅಪ್ಪನ ಮುಂದೆ ಇಡ್ತೀನಿ. ಬೇರೆ ಮಗಳಕ ಗಡಿಗೆ ಎಷ್ಟು ಗಪ್ಪು ನಾರ್ರ ಅಂತಂದು. ಅಷ್ಟು ಮಾಡು. ಜಾಸ್ತಿ ಓದಿತಾನ ಓದಿಸ್ಕೊಂಡ್ ಬರುವಂತ. ಯಾವ ನಮ್ಮಪ್ಪ ಏನ್ ಮಗ ದಾರಾಸಿಂಗ್ ಕಿಂಕಲ್ ಮರಿ ಮಗ ಹಿಂದಿನ ಕಾಲದ ಹಿಂಗ್ ಕಿರ್ಬಣ್ಣ ಹೋಗದ ನಾವು. ಅಯ್ಯೋ ನಾ ಬರೀ ಉಗುರ್ಲೇ ಎತ್ತು ಹೋಗ್ತೀನಿ ಉಗುರ್ನಾಗ. ಹೌದು. ಅಯ್ಯ ನಿಮ್ಮಪ್ಪ ನಾನ್ ನೋಡಿದ್ರೆ ಇದನ್ನ ಮಾಡ್ಕೊಂತಾನ. ಇಲ್ಲ ನಾನ್ ನೋಡಿದ್ರಿ ಗಾಳಿ ಒಮ್ಮಿಂದೊಮ್ಮೆ ಸುಮಾರು ಬೀಸಿತ್ತು. ಓ ಅಬ್ದುಲ್ ಮೇಸ್ತ್ರಿ ಆಯಾಜಿ ಇಟ್ಟತನ ಜಿಗ್ ಜಿಗ್ದು ಮಾತಾಡ್ದಲ್ಲ. ಏನೋ ಊರ್ನಾಗ ಹೋಗಿದ್ದೀನಿ ಇದನ್ನ ಮಾಡ್ಕೊತಾನ. ಅವ್ನಿಗೆ ಮಾಡ್ಸೇ ಹೋಗ್ ಮಾಡ್ಕೊಂತಾನವ. ಅವ್ನ ಪಡಿ ಅವ್ ಮಾಡ್ತಿರ್ತಾನ, ನಾನು ಸುಮ್ಮನೆ ಓದ್ತಿರ್ತೀನಿ. ನಾನು ನೋಡಿ ಮಾಡ್ದ ಅಂತ ಹೇಳ್ಕೊಂತ ಅಡ್ಡಾಡ್ತೀನಿ ಅಷ್ಟೇ. ನೀನೆಲ್ಲ ಮಾತಾಡ್ಬೇಡ, ನಮ್ಮ ಅಪ್ಪನ ಜೊತೆ ಮಾತಾಡೋ. ಅವ್ನ ಜೊತೆ ನಂದೇನ್ ಅಂದಲ್ಲ ಮಾತಾಡ್ತೀನಿ. ನನ್ ಸುದ್ದಿ ಗೊತ್ತಿಲ್ಲ. ಏನದು? ನಾವೀಗ ಊರಾಗ ಗಂಡಸರ ಜೊತೆ ಮಾತಾಡೋದು ಬಿಟ್ಟಿವಿ, ಬರೀ ಹೆಣ್ಮಕ್ಳ ಜೊತೆ ವ್ಯವಹಾರ. ಅದು ನಿನ್ನಂತ ವಯಸ್ಸಿನೊಳಗೆ ಅಷ್ಟೇ ನಿಂತು ಮಾತಾಡ್ತೀನಿ. ಮತ್ತ ಆಂಟಿಗಳು ಬಂದ್ರೆ ಗೆಟ್ ಲಾಸ್ಟ್ ಅಂತ ಬಿಡೋಣ. ಇನ್ನು ನೀ ಬಾ ಆ ಕಡೆ ಶಾರ್ಟ್ ಕಟ್ ರೋಡ್ ಐತಲ್ಲ ಗದಿಗೆ ಹೋಗಕ್ಕ, ಅಲ್ಲಿ ಹೋಗಪ್ಪ. ಫುಲ್ ಬಿದ್ದೈತೆ ಎಲ್ಲಂದ್ರು ಯಾವ ಗಾಡಿಗಳ ಬರಂಗಿಲ್ಲ. ಬೆಳ್ಳಿ ಬೆಳತನ ಲೈಟ್ ಹಚ್ಚಿ ಮಾತಾಡೋಣ. ಲೈಟ್ ಹೋತಂದ್ರೆ ಅವು ನಾವು ಇಂಜನ್ ಚಾಲು ಮಾಡೋಣ. ಅದು ಹೋತಪ್ಪ. ಅಣಬತ್ತಿ ಹಚ್ಚುಮಂತ, ಕರಿ ಹೋಗ್ಬಿಡ್ತೈತಿ. ಸುಮ್ಮನೆ ಹಚ್ಚುಮಂತ. ಎಣ್ಣಿನ ಖಾಲಿ ಆದ್ರ ಆಪ್ಷನ್ ಉಳಿಸ್ಲಿಕ್ಕೆ ಮತ್ತಿನ್ನೇನ್ ಮಾಡಕ್ಕಾಗುತ್ತೆ? ಬಿಗ್ ಬಾಸ್ ಹೇಳಿದ್ದಾರೆ ಏನಂತ? ಕತ್ತಲದಲ್ಲಿ ಕೈ ಹಚ್ಚಿ ಯಾವ ಮಗಳ ಸೂಸು ಯಾರು ನನ್ನ ಮಗ ಸೂಸವೇ? ಯಾಕಪ್ಪ ಯಾಕಂಡ್ ಕಾಣ್ ಬಂದೆ ನಿನ್ಗೆ? ಬಿಟ್ಟೆವೋ ನಿಮ್ಮ ಅವನಿ ಪೂರಾ ದಾರಿ ಬಿಟ್ಟು ದಾರ್ಯಾಗ ನಿಂತೇನಲ್ಲ.
ನಿನ್ನ ಗಡಿಯಾಗ 3 ಸೇರ್ ಮೊಸರು ಇರಂಗಿಲ್ಲ ಅದ್ ಮಾರಕ್ 6 ತಾಸು ನಾಯಿ ಹಿಡಿದಂತ ಇರ್ತಿಯಲ್ಲ ಎಲ್ಲಿ ಹೋಗ್ತಿ ಏನ್ ಮಾಡ್ತಿ ಎಲ್ಲೆಲ್ಲಿ ಇರ್ತಿ ಏನ್ ಒಂದ್ ಒಟ್ಟ ನಮ್ಗೆ ಅಲ್ಲಪ್ಪ ನಾ ಮೊಸರಿನ ಗಡಿಗೆ ಹೊತ್ಕೊಂಡು ಮನೆ ಬಿಟ್ಟು ಬರೋದು ಅಷ್ಟೇ ತಡ ಸಣ್ಣ ಮಕ್ಕಳು ಹುಡ್ಕ್ಯಾಡ್ಕೊಂಡ್ ಬಂದಾಗ ಹುಡ್ಕ್ಯಾಡ್ಕೊಂಡ್ ಬರ್ತಿಯಲ್ಲ ನಾ ಏನ್ ಸಣ್ಣ ಹುಡುಗಿಯ ನನಗೇನು ಮನೆ ದಾರಿ ಸಿಗಂಗಿಲ್ಲ ನಿಮ್ ಮೌನ ನೀ ಬಿಡಕತ್ತಿ ನೋಡು ದಾರಿನ ಅವ ಮಳ ನೀನು ನನ್ನ ಕೈಯಾಗಿ ಬಿಸಿ ರೊಟ್ಟಿ ಮ್ಯಾಗ ಬೆಣ್ಣೆ ಇದ್ದಂಗವ ಯಾವ್ದ್ರ ಮಂಜ ಬಂದ ರೊಟ್ಟಿ ಹೊಡ್ಕೊಂಡು ಹೋಗ್ತಾರೆ ಬ್ಯಾಲಿ ಕಳ್ಕೊಂಡ್ ಬ್ಯಾಲಿ ಹಂಗ ಬ್ಯಾ ಅಂತ ಒದರ್ಬೇಕಾಗತ್ತ ಅಪ್ಪ ಸಿಕ್ತು ಸಿಕ್ತ ಹೊರದು ಮೊಸರನ್ನ ಹಾಕಿ ಗಾಳ ಅಲ್ಲಾಡ್ಸ್ ಕೊಟ್ಬಿಡತ್ತಾಗ ನಿಮ್ಮ ಅದಕ್ಕ ನನ್ ಮೊಸರು ತಗೊಳಕ್ ಯಾರು ಬರ್ಬೋದು ಏನಾದ್ರು ಸಿಕ್ಕಿದ ವಿಚಾರ ಸಿಕ್ತು ವಿಚಾರ ನೋಡಪ್ಪ ಇಷ್ಟು ಮಂದಿ ತಲೆ ಬಿಟ್ಟು ನನ್ ತಲೆಗ ಬಂದೈತೆ ಅಪ್ಪ ನಾಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ನಿನಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡೋರು ಯಾರು ನಾಳೆ ನಿನ್ ಸ್ನಾನಕ್ಕೆ ನೀರ್ ಕಾಸ್ಕೊಡೋರು ಯಾರು ನಾಳೆ ನೀನ ಸತ್ತ ಮ್ಯಾಲೆ ನಿನ್ನ ಗೂಟಕ್ಕೆ ಬಡ್ದು ಕುಂದ್ರಿಸಿ ಬಾಯಾಗ ನಾಕಿ ಕಾಳಿಟ್ಟು 3-2 ಹಳ್ಳಿ ತುರುಕಿ ತಲೆ ಮ್ಯಾಗ ಕಳ್ಸೋದ್ ಗಿಂಡಿ ಇಟ್ಟು ಲಬ್ 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 ಬೈಕೊಳ್ಳೋರು ಯಾರು ಹೆಣನ ಗುಟ್ಟು ಪಡಿಬೇಕಂತ ತಯಾರಾಗಿ ಬಂದೆ ಈಗ ಬ್ಯಾಡಪ್ಪ ಅದ್ ಬ್ಯಾಡ ಅನ್ನೋಕ್ಕೋಸ್ಕರನೇ ನಿಂಗೆ ಈ ಮಾತು ಹೇಳ್ತಿರೋದು ನೀನೊಂದು ಹೊಸಾದ ಮುದುಕಿನ ಮದುವೆ ಮಾಡ್ಕೊಂಡು ನನಗೊಂದು ಹೊಸ ಅವನ್ ತಗೊಂಬಾಪ ನಾನು ನಿಂತು ಮದುವೆ ಮಾಡ್ತೀನಿ ಅಂತೀನಿ ಒಳ್ಳೆ ಅಂತೀಯಲ್ಲ ನಮ್ಮಂತ ಮುದುಕರು ಮದುವೆ ಆಗಬಾರ್ದ ಹಿರಿಯರು ಒಂದು ಮಾತು ಕೇಳಿಲ್ಲ ಅಡಿಗೆಯಾಗ ಅಡಿಕೆ ಹೊಡಿಬಾರ್ದಂತ ನಮ್ಮಂತ ಮುದುಕರಿಗೆ ಮದುವೆ ಮಾಡಬಾರ್ದಂತ ಕೊಲ್ಲವರು ಎಲ್ಲ ಅನುಭವ ಆದ್ಮೇಲೆ ನಮ್ಗೆ ಹೇಳಿರ್ತಾರೆ ಅಡಿಕೆ ಹೊಡೆದ್ರ ಮಣ್ಣು ಪಾಲಾಗತ್ತ ನಮ್ಮಂತ ಮುದುಕರು ಮದುವೆ ಮಾಡಿದ್ರೆ ಮಂದಿ ಪಾಲಾಗತ್ತ ಬೇಡಪ್ಪ ಬಾಳ ಸೈಲೆಂಟ್ ಆಗಿ ಕುಂತಾರ ಕಲ್ದಿಲ್ಲ ನಿಂದು ಬೆಳಕವ್ರಿಗೆಲ್ಲ ಆದ್ರೆ ನಿನಗೇನು ಗೊತ್ತಲ್ಲ ಮತ್ತ ನೀನು ಬಾಗಿಲು ಕಾಯೋ ಪಾಳೆವ್ ನೀನು ಬರ್ಬೇಕು ನಾನು ಒಂದೊಂದು ಹಂಡೆ ಹಿಂದ ನೀರು ಬಿಸಿಲು ಕಾಸ್ಕೊಡೋ ಪಾಳೆವ್ ನಾನು ಬರ್ಬಾರ್ದು ಕೊಂದ್ರ ನಿಮ್ಮ ಒಲಿ ಮುಂದೆ ಕೂತ್ಕೊಂತ ಈ ವಯಸ್ಸ ನಾವು ಮದುವೆ ಆಗ್ಬೇಕಂತ ಹೌದು ನನ್ನ ಮಗಳು ಹೇಳಿದಾಗ ನಾ ಯಾಕೆ ಮದುವೆ ಆಗ್ಬಾರ್ದು ಆಗ ಅಜ್ಜ ಹೂ ಅಂತ ನಾ ಮದುವೆ ಹೋಗ್ಬೇಕು ಬೆಣ್ಣಿ ಮಾನ ಸಂತಿಗೆ ಹೋಗ್ಬೇಕು ನೀವು ಮನೆಗೆ ಬಂದು ಖಾರ ಕೊಟ್ಟವ್ರೆ ನಲ್ಲಿ ಇಲ್ಲಪ್ಪ ನಾ ಹಿಂಗ ಹೋಗೋಣ ಯಾವ ಮಾಡ ಸೂಸು ನಿಂದ್ರೆ ಬೇ ಮನೆಯೊಳಗೆ ಆಡ್ಬೇಡ ಅಂತ ಹೇಳಿಲ್ಲ ನಿಮ್ಗೆ ನಾನ್ ತಪ್ಪಲ್ರಿ ಆ ಕಪಿ ಟ್ಯಾಕ್ಟರ್ ತಪ್ಪ್ರಿ ಕಪಿ ಟ್ಯಾಕ್ಟರ್ ತಗೊಂಡ್ರಿ ಈ ಕಡೆ 16 ಸ್ಪೀಕರ್ ಹಚ್ಕೊಂಡು ಬರ್ತಿರ್ತಾರ್ರಿ ಆ ಸೌಂಡ್ ನನ್ ಕಿವಿ ಬಿತ್ತು ನಮ್ಮ ನಾಳೆ ನಾನು ಬಾಯಿ ಸುಮ್ಮಗಿಲ್ಲ ಏನಾಗತ್ತ ಸುರ್ಣ ಬಿಡ್ತೈತಿ ಕಲಿವಾಗ ಸಾಲಿ ಬೆಟ್ಟಾದ್ರು ಬಾರಿ ತಡಿಸಿದ್ಲು ಕಡೆ ನಿಂತು ಮಾತಾಡ ಅದು ಆ ಟ್ಯಾಕ್ಟರ್ ಅಲ್ಲಿಬೇಕಂದ್ರೆ ಓಡ್ಯಾರ ನಮ್ಮ ಮನೆ ತಿರುಗಾಡಬಾರ್ದೇನ್ರಿ ಏನ್ ಹೇಳಿದ್ದೆ ನಿಮ್ನ ಏನ್ ಹೇಳ್ತೀರಿ ಏನ್ ಹೇಳಿದ್ ನೆನಪು ಮಾಡ್ಕೊಂಡು ಏನ್ ಹೇಳಿದ್ರಿ ನೆನಪು ಮಾಡ್ಕೋರಿ ನನಗ್ ನೆನಪೈತಿ ನೀನ್ ನೆನಪು ಮಾಡ್ಕೋ ನೀವ್ ಹೇಳಿದ್ ನನಗ್ ನೆನಪೈತಿ ನೀವ್ ಹೇಳಿದ್ ನಿಮ್ಗ ನೆನಪೈತಿಲ್ಲ ಅಂತ ನಾನ್ ನಿಮ್ಗೆ ಕೇಳಾಕತ್ತೀನಿ ಒಂದು ಬಸ್ ಸ್ಟ್ಯಾಂಡ್ ಹೋಗಂತ ಹೇಳಿದ್ದಿಲ್ಲ ಹೋಗಿದ್ನಲ್ರಿ ಬಸ್ ಸ್ಟ್ಯಾಂಡ್ಗೆ ಕಸ ಗಿಸ ಹೊಡೆದು ಸ್ವಚ್ಛ ಮಾಡಿಟ್ಟಿದ್ರು ಹಿಂಗ ಮೇಂಟೈನ್ ಮಾಡಿಪ್ಪ ಕರೋನಾ ಗಿರೋನ ಬರಲ್ಲ ಅಂತ ಥಮ್ಸ್ ಅಪ್ ಕೊಟ್ಟು ಬಂದ್ಬಿಟ್ಟೆ ನೀನ್ ಬಸ್ ಸ್ಟ್ಯಾಂಡ್ ಹೆಂಗೈತೆ ದೊಡ್ಕೊಂಡ್ ಮಾತ್ರ ಕಳಿಸಿದ್ದೆ ಎಲ್ಲಿ ಕಳ್ಸಿದ್ರಿ ಬೀಗರು ಬರ್ತಾರ ಬೀಗ್ರ ಸಂಬಂಧ ಹೋಗಿದ್ದೆ ಏನ್ ಮಂಗ್ಯಾನ ಮಕ್ಳು ಬರ್ತಾರಂತ ಹೋಗಿದ್ದೇನ್ರಿ ಮತ್ತೆ ಬೆಳಗಿನ ಸಂಜೆ ಮಟ್ಟ ಕುಂತೆ ಗಂಡು ಬಸ್ ಬಂತು ಹೆಣ್ಣು ಬಸ್ ಬಂತು ಬಚ್ಚಾ ಮೋಟ್ರ್ ಬಂತು ಬೀಗ್ರ ಎದುರೆದ್ರಾಗೂ ಬರ್ಲಿಲ್ಲ ಬರಲಿಲ್ಲ ಏನು ಗಂಡು ಬಸ್ಸು ಹೆಣ್ಣು ಬಸ್ಸು ಬಚ್ಚಾ ಮೋಟ್ರ್ ಬಸ್ ಗಂಡು ಬಸ್ ಗೊತ್ತಿಲ್ರ ನಿಮ್ಗೆ ಇಲ್ಲಪ್ಪ ಗಂಡು ಬಸ್ ಅಂದ್ರೆ ನಮ್ಮ ಕರ್ನಾಟಕ KSRTC ಬಸ್ಸು ಅದಕ್ಕೆ ಮ್ಯಾಗ ಬುಡುಕ್ ಆಗ್ಲ ಮಗ್ಲು ಎಲ್ಲರೂ ತುಂಬ ಡುಬುಕ್ 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 ಹೋಗ್ತೇನೆ ಅದು ಈಗ ಗಂಡು ಬಸ್ ಅನ್ನೋಕೇನು ಉಳ್ದಿಲ್ಲಪ್ಪ ಮೊದ್ಲು ಗಂಡು ಮಕ್ಳು ಹೆಣ್ಮಕ್ಳಿಗೆ ಸೀಟ್ ಬಿಟ್ಕೊಡೋದಿಲ್ಲ ಅಂತೇಳಿ ಸರ್ಕಾರದವ್ರು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತೇಳಿ ಒಂದು 10 ಸೀಟ್ ಫಿಕ್ಸ್ ಇರ್ತಿದ್ರು ಮನ್ನಿ ಗೌರ್ಮೆಂಟ್ನವ್ರು ಬಂದು ಅವ್ನು ಹೊಸಕ್ಕಿತ್ತು ವಹಿಸ್ಬಿಟ್ಟಾರ ಉಲ್ಟಾ ಹೊಲಿಸ್ಯಾರ ಏನ್ ಮಾಡ್ತಾರ ಗಂಡಸರಿಗೆ ಮಾತ್ರ ಅಂತ ಒಂದೇ ಸೀಟ್ ಉಳಿಸ್ಯಾರ ಯಾವ್ದು ಕಂಡಕ್ಟರ್ ಅವನ ಸೀಟ್ ಚಲೋ ಐತಿ ಯಾವ ಮುದುಕಿ ಕುಂತಿರ್ಲಿಲ್ಲ ಅಂದ್ರೆ ಸೀಟ್ ಅವಂಗ ಮುದುಕಿ ಕುಂತಿತ್ತಂದ್ರೆ ಎಬ್ಸೋ ಧೈರ್ಯ ಇರಂಗಿಲ್ಲ ಆ ಸೀಟ್ ನಿಂದ ನಂದಾರ ಆಡ್ಯ ನೀ ಕುಂದ್ರ ಅಂತ ಹೋಗ್ಬಿಡ್ತಾನ
ನನಗೆ ಇನ್ನೊಂದು ಸಮಸ್ಯೆ ಈ ಹೆಣ್ಣು ಅಬಲೆ ಅಂತಾರ ಅದೇಂಗ್ರಿ ಹೆಂಗಂದ್ರೆ ಅನುಕೂಲ ಈ ಹೆಣ್ಣು ಅಬಲೆ ಅದಕ್ಕೆ ಹೆಣ್ಣಿಗೆ ಅಬಲೆ ಅಂತ ಕೇಳ್ತಾರೆ. ನಾನು ಸಂಸ್ಕೃತದಾಗ ಕೇಳಿದ್ದೀನಪ್ಪ, ನಾನು ಅದನ್ನೇ ಕೇಳಿದ್ದು. ವಿಚಾರ ಮಾಡ್ರಿ, ನಾವು ಗಂಡ್ಮಕ್ಳು ಹುಟ್ಟಿಸಿ ದೊಡ್ಡವರಾಗೋ ಮಟ್ಟ ಬಸ್ ಹತ್ತಿದ್ದೀವಿ ಇಳಿದ್ವಿ, ಒಂದ್ ದಿವ್ಸ ಆ ಬಸ್ಸಿನ ಬಾಗ್ಲ ಮುರಿದಿವೇನ್ರಿ ನಾವು? ಇಲ್ಲ. ಇವ್ರಿಗೇನ್ ಫ್ರೀ ಅಂತ ಕೈ ಬಿಟ್ರು ಓಪನಿಂಗ್ ದಿವಸ 6667 ಬಸ್ಸಿನ ಬಾಗ್ಲ ಮುರಿದಿದ್ರಂತ್ರಿ. ವೆಲ್ಡಿಂಗ್ ಮಾಡೋ ಹೊಯ್ಕೊಂತ ಹೋದ್ನಂತ. ಜೋಡ್ಸವಂತ ಮತ್ತ ಕಂಡಕ್ಟರ್ ಇನ್ನೊಂದು ಬಾಗ್ಲ ಹಿಡ್ಕೊಂಡ್ ಬರವಂತ, ಬಾಬಾ ಇನ್ನೊಂದ್ ಮುರಿತ ಬಾಬಾ ಅಂತಂದು. ಆಮೇಲೆ ಇನ್ನೊಂದ್ರಿ, ಯಾವ್ದಾರ ಉದ್ಯೋಗ ಮಾಡ್ರಿ, ಕಂಡಕ್ಟರ್ ಉದ್ಯೋಗ 7 ಜನ್ಮಕ್ಕೂ ಮಾಡಕ್ ಯಾಕ? ಅದು ಮೊನ್ನೆ ಮಗಳ ಮನಿ ಶಾಂತವನ್ ಗಂಡ ಕಂಡಕ್ಟರ್ ಅಲ್ಲ, ಅವ್ನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವ್ನು ಹೇಳ್ತಿ ಕುಂಕುಮ ಹಚ್ಚಿ ಆರತಿ ತೆಗೆದು ಕೈಗೆ ಕಾಲಿ ಕರಿದಾರ ಕಟ್ಟಿ ಲಿಂಬೆ ಇಳಿಸಿ ಹೋಗ್ಯಾಕತ್ತಿದ್ಲು. ಯಾಕಂಗೆ ಸೇಮ್ ಟು ಯು. ನಾನು ಇದಂದೆ, ನಿಮ್ಮವ್ ನಾವ ಟಿಕೆಟ್ ಹರಿಯಕ್ ಹೊಂಟಾನ ಯುದ್ಧಕ್ಕೆ ಹೊಂಟಾನೆ ಅಂತ ಕೇಳಿದ್ನೇನು. ಅಕ್ಕಿ ಚಂದ ತಿಳಿಸಿ ಹೇಳಿದ್ಲು, ಅಲ್ಲ ಯುದ್ಧಕ್ಕೆ ಹೋದವ್ರು ವಾಪಸ್ ಬರ್ತಾರಲ್ಲ, ಟಿಕೆಟ್ ಹರಿಯಕ್ ಹೋದವ್ರು ವಾಪಸ್ ಬರವಲ್ರಿ ಚಿತ್ರಾಕ ಅಂದ್ರ. ಮೊನ್ನೆ ಅವ ಧರ್ಮಸ್ಥಳ ಟ್ರಿಪ್ ಇತ್ತಂತ್ರ ಒಂದು ಟ್ರಿಪ್ ಇತ್ತಂತ. ಹೋಗ್ಬೇಕಾದ್ರೆ ಹೆಣ್ಮಕ್ಳ ಜೊತೆ ಏನೋ ಆಧಾರ್ ಕಾರ್ಡ್ ಸಂಬಂಧ ಏನೋ ಜಗಳ ತೆಗದಾನ್ರಿ. ಇಲ್ಲೇನ್ 4 ಮಂದಿ ಹೆಣ್ಮಕ್ಳು ಮಾತಾಡ್ಕೊಂಡು ಅವ್ನೇನ್ ಎಟ್ಟ್ಯಾರ ಸೀದಾ ಧರ್ಮಸ್ಥಳದಾಗ ಮಂಜುನಾಥನ್ ಮುಂದೆ ಇಳಿಸ್ಯಾರಂತ. ಇದು ಗಂಡ ಬಸ್ಸಿನ ನಡೆ ಬರ. ಇನ್ನು ಹೆಣ್ಣು ಬಸ್ ಅಂದ್ರೆ ಏನು ಇರ್ತಾವಲ್ಲ ಪ್ರೈವೇಟ್, ವಿದ್ಯಾಶ್ರೀ, ವಾಣಿಶ್ರೀ, SRS, ಎಷ್ಟು ನುರಿತೇಲಿ ಮುಲಿಯಂಗೆ ಇರ್ತಾವಪ್ಪ. ಮಿಣಿಕ್ ಲೈಟ್ ಹಚ್ಚಿ ಕೈ ಬಿಟ್ಟಿರ್ತಾರ, ನೋಡಿದ್ರ ಹಚ್ಬೇಕು ಹಂಗಿರ್ತಾವ. 3 ತಾಸಿಗೆ 6 ಪಿಕ್ಚರ್. ಹೆಂಗ್ಲೆ 3 ತಾಸಿಗೆ 6 ಪಿಕ್ಚರ್ ತೋರಿಸ್ತಾನ ಅದೇಂಗ? ಈಗ ನೋಡ್ರಿ, ಮೊದ್ಲೆಲ್ಲ ಕ್ಯಾಸೆಟ್ ವ್ಯವಹಾರ ಇರ್ತಿತ್ತು, ಒಂದ್ ಕ್ಯಾಸೆಟ್ ಒಂದ ಪಿಕ್ಚರ್ ಇರ್ತಿತ್ತು. ಈಗ DVD ಬಂದಾವ, ಒಂದ DVD 30 ಪಿಕ್ಚರ್ ತುರ್ಕಿರ್ತಾರ ಅವರು. ಅವ ಹಳ್ಳಿ ಮ್ಯಾಗ ಹೋಗ್ಬೇಕಾದ್ರೆ ಯಾವ್ದಾರ ಹಂಸ ಶಿಕ್ಷಿತ ಅಂತ ತಿಳ್ಕೊರಿ, ಆ ಬಸ್ಸಿನ ಜೊತೆ CD ಪ್ಲೇಯರ್ ಎದ್ ಕುಂದಿರ್ತೈತಿ. ಹಾಕಿದ ಪಿಕ್ಚರ್ ಹೋಗ್ತೈತಿ, ಮುಂದಿನ ಪಿಕ್ಚರ್ ಚಾಲು ಆಕೈತಿ. ಮತ್ ಮುಂದಿನ ಊರಿ ಮತ್ ಹಂಸ ಶಿಕ್ಷಿತ ಮತ್ ಎದ್ ಕುಂದಿರ್ತೈತಿ. ಹಾಕಿದ ಪಿಕ್ಚರ್ ಹೋಗ್ತೈತಿ, ಮುಂದಿನ ಪಿಕ್ಚರ್ ಚಾಲು ಆಕೈತಿ. ಊರ್ ಮುಟ್ಟೋಷ್ಟೊತ್ತಿಗೆ ಬಾಹುಬಲಿ ಒಳಗ ರಾಕಿ ಬಾಯಿ ಯಾಕೆ ಬಂದ, KGF ನ ಕಟ್ಟಪ್ ಯಾಕೆ ಬಂದ ಅಂತ ಬಸ್ ಇಳಿದುಕೊಳ್ಳಿ ನಮ್ಮ ನಡೆ ಬಾರ್ ಕಡೆ ಅಂತ ಹೋಗ್ಬೇಕು ನಾವು. ಸಂಘ ಆಗತ್ತದು, ಅಷ್ಟ ಆಗತ್ತಿರ. ಇನ್ನೇ ಬಚ್ಚ ಮಟ್ರ ಬಸ್ ಅಂತಲ್ಲ ಅದೇನ್ ಟಮ್ ಟಮ್ ನೀ ಎಮ್ಮ ಕೈ ಮಾಡಿ ಉಳಿಬೋದು, ನೀ ಟಮ್ನವ್ರಿಗೆ ಕೈ ಮಾಡಿ ಉಳಿಯಂಗಿಲ್ಲ. ನೀ ಯಾಕೇನಾಗುತ್ತೆ? ಕೈ ಮಾಡಿ ಅಂದ್ಮೇಲೆ 10 ಬೇಕು, 10 ರೂಪಾಯಿ ಕೊಡಬೇಕು. ಎದ್ರಾಗೂ ಬರ್ಲಿಲ್ಲ ಒಂದ್ ಸ್ವಲ್ಪ ಲೇಟ್ ಆಗಿರ್ಬೇಕು, ಒಂದ್ ಸ್ವಲ್ಪ ನೋಡ್ಕೊಂಡು ಅವ್ರು ಲೇಟ್. ಎಷ್ಟು ಗಂಟೆ ಬರ್ತೀನಿ ಅಂತಿದ್ರು? ಅವ್ರು 12 ಗಂಟೆಗೆ ಬರ್ತಂತ ಹೇಳಿದ್ರಪ್ಪ. 12, 3, 4 ಆಗಕ್ ಬಂದ್ರು ಬರೋವಲ್ರಂದ್ರ ಬಾಳ ಮಾಡಿ ನಿಮ್ ಬೀಗರು ಬರೋ ಬಸ್ ಆಕ್ಸಿಡೆಂಟ್ ಆಗಿ ನಿಮ್ ಬೀಗರು ಸತ್ತಾರ ನೋಡಿ. ಇನ್ನು ಮನೆಗೆ ಬಂದಿಲ್ಲ ಅವ್ರ. ಮತ್ 4 ತಾಸು ಲೇಟ್ ಆತಂದ್ರೆ ಏನೋ ಎತ್ತಿರ್ಬೇಕಂತೀನಿ ನಾನು. ಅದ್ರಾಗ ಕಬ್ಬಿನ ಸೀಸನ್ ಅಲ್ ಬಾಬಾ, ಬಸ್ ಇದು ಸೀಟ್ ಸಿಕ್ಕಿಲ್ಲ, ಡ್ರೈವರ್ ಇಂದ ಹಿಂಗ್ ನಿಂತ ನಿಮ್ಮ ಮಾವ ಅವೇನ್ ಬಂದ್ ಟ್ಯಾಕ್ಟ್ರಿ ಹೊಡೆದಾನ, ಕಬ್ಬು ಎಲ್ಲೆಲ್ಲಿ ಸಿಕ್ಕೊಂಡವ ನಿಮ್ಮ ಮಾವಾಗ. ಈಗ ನೋಡಲ್ಲ ಸರ್ಕಾರಿ ದವಾಖಾನೆ ಜ್ಯೂಸ್ ತೆಗೆದಿರ್ತಾರ, ನೀನ ಕುಡಿಬೇಕಂದ್ರೆ ಕೈ ಮತ್ತೆ ಮಗಳು ಕೊಟ್ಟ ನೀ ಜ್ಯೂಸ್ ಕುಡಿಲ್ಲ ಮಧ್ಯಾಹ್ನ ಕುಡಿಯೋರು. ಈಗ ಅವರು ಬರ್ತಾರೋ ಬಂದ್ರಂದ್ರೆ ಯಾರಿಗಾರ ಕೇಳಂತ ಹೇಳ್ರಿ ತಂದು ಹೋಗೋದು ಹೋಗ್ರಿ. ಅದ್ ಹೆಂಗಾಗತ್ತೆ ಅನುಕೂಲ? ಅದು ಹಿಂಗ್ ಬಂದ್ ಹಿಂಗಾಗತ್ತ ನೋಡು. ಅವ್ರು ಬರ್ತಾರ, ಈಗರು ಹೊಸದಾಗಿ ಮನಿಗ್ ಬರ್ಬೇಕಾದ್ರ ಅವ್ರ ಸಾಮಾನ್ ನಾವ್ ಕೈ ಹಿಡ್ಕೊಂಡ್ ಬರ್ಬೇಕ, ಯಾಕಂದ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟಂಗ ಆಗತ್ತಾವ. ನಿಂಬಿದ್ರು ಸಾಮಾನುಗಳು ಅದಾವ್ರಿ. ಓಹೋ, ನಿಂಬಿದ್ರು ಹೊಸದಾಗಿ ಮನೆ ಬರ್ಬೇಕಾದ್ರೆ ನಾ ಬಟ್ಟೆ ಮಟ್ಟ ಹೋಗಿ ಅವ್ರ ಸಾಮಾನ್ ನನ್ನ ಕೈ ಹಿಡ್ಕೊಂಬಂದ್ರೆ ನೀವು ಅವ್ರಿಗೆ ಮರ್ಯಾದೆ ಕೊಟ್ಟಂಗ. ಹೌದು. ನಾಳೆ ಒಂದ್ ದಿವ್ಸ ಇರ್ತೀನಿಯಪ್ಪ, ಏನೇನ್ ಇಳಿಸ್ಬೇಕಂತಂದ್ರೆ ಇಳಿಸ್ಬಿಡ್ರಿ ಹೇಳ್ತೀನಿ. ಚಾ ಕುಡಿದು ಹೋಗ್ತೀನಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಗೇಟಿ ಕುಡಿಯೋ ಕೇಟಿ ಕುಡಿಯೋಕೆ ಗೋಟಿ ಬೇಕಲ್ಲಪ್ಪ. ಸಣ್ಣ ಹುಡುಗರು ಗೋಟಿ ಆಡಕ್ ಕಳ್ಸಾಗತ್ತೆ, ಬಸ್ ಸ್ಟ್ಯಾಂಡ್ ಕಳ್ಸಾ ಇದ್ದೀನಿ. ಅದಲ್ರಿ ಗೋಟಿ ಪಯ್ಯ ತುತ್ತು ಊಟ ಎಷ್ಟ್ ಬೇಕು? ಒಂದ್ ಅಡಗ ಕೊಡಿ. ಈಗ ಬಸ್ ಸ್ಟ್ಯಾಂಡ್ ಹೋಗಿ ಸಮುದ್ರಕ್ಕೆ ಹೋಗ್ತಾ ಅಡಗ ತಗೊಂಡ. ಸಮುದ್ರಕ್ಕೆ ಹೋಗಿ ಅಡಗಲ್ಲ, ಇಲ್ಲಿ ಬೀಡಿ ಅಂಗಡಿ, ಚಾದ ಅಂಗಡಿ, ಕುತ್ತಾ ಚಪ್ಪ ಅಂಗಡಿ ವಾಪಸ್ ಬರೋದ್ರಿ. ಏನ್ ಹೇಳಕ್? 10 ರೂಪಾಯಿ ಅಡಗ ಅಂತೀನಿ. ಓ, 10 ರೂಪಾಯಿ ನೋಟಿಗೆ ಅಡಗ ಅಂತೆ ನೀನು? ಅಡಗಿನ ಚಿತ್ರ ಇರ್ತಿದ್ವಲ್ರಿ, ಹಳೆ ನೋಟ್ ಮೇಲೆ ಅಡಗಿನ ಚಿತ್ರ. ಮತ್ತ 5 ರೂಪಾಯಿ ನೋಟಿಗೆ ಏನಂತಿದ್ದಿ? ಟ್ರ್ಯಾಕ್ಟರ್ 2 ರೂಪಾಯಿ ನೋಟಿಗೆ ಹುಲಿ ಹುಲಿ ಚಿತ್ರ ಐತಲ್ಲ. 100 ರೂಪಾಯಿ ನೋಟಿಗೆ ಏನಂತೆ? ಚಿಲ್ಲರ್. ಯಾಕ ಚಿಲ್ಲರ್? ನೀವಲ್ರಿ, 100 ರೂಪಾಯಿ ನೋಡಿ ಚಿಲ್ಲರ್. ಒಂದ್ ಕೆಲಸ ಮಾಡ್ರಿ, ಹೊರಗೆ ಹೋಗ್ರಿ, ಒಂದ್ ಚಾ ಕೊಡ್ರಿ, ಅವ್ನ ಕೈ 100 ರೂಪಾಯಿ ನೋಟ್ ಕೊಡ್ರಿ. ಶುರು ಮಾಡ್ತಾರ ಅವ್ರು. ಏನು ಚಿಲ್ಲರ್? ಏನ್ ಮತ್ತೆ ಚಿಲ್ಲರ್ ಚಿಲ್ಲರ್ ಕೊಡು ಅಂತಾರ. ಅಂದೆ 100 ನೋಟ್ ಕೊಡ್ರೆ ಚೇಂಜ್ ಕೇಳ್ತಾರ. ಮತ್ತೆ 100 ರೂಪಾಯಿ ತೋರಿಸಿ ಚಿಲ್ಲರ್ ಅನಿಸ್ಕೊಬೇಕ್ರೆ. 10 ರೂಪಾಯಿ ಕೊಟ್ರು 90 ರೂಪಾಯಿ ಮರ್ಯಾದೆ ಕಿಸದಾಗ ಇರ್ತೈತಿ. ನನಗ ಒಂದು ಬಿಟ್ಟಿಲ್ಲ ನೀನು. ಸರಿ ಹಿಡಿ. ಸರಿ, ಯಾರು ನೋಟದ ಅಡಗ
ಹಿಂಗ್ಯಾಕ್ ತಗೊಂಡಿ ನೀನು ಕೈಲಿ ಹಾಕಿ ದೊಡ್ಡವ್ರ ಮನೆ ರೊಕ್ಕರಿ ಅದು ಅದ್ರ ಬಣ್ಣ ನಮ್ ಕೈಗೆ ಹತ್ತಿ ನಾವು ಮಾಮಗಳು ಮನೆಗೆ ಹೋದ್ರ ಅಂದ್ರೇನ್ ನಾನು ಕೋಟಾ ನೋಡಿ ಪ್ರಿಂಟ್ ಮಾಡೋದು ತಿಳ್ಕೊಂಡಿ ಏನು ಹೇಳಕ್ ಆಗಂಗಿಲ್ಲಪ್ಪ. ಎಡಗೈಗಿದ್ ವಿಶ್ವಾಸ ಬಲಗೈಗಿಲ್ಲ ಈಗಿನ ಕಾಲದಾಗ. ನಮ್ಮ ನ್ಯಾಯನ ನಾವು ನಂಬಾರ್ದು ಅಂತ ಸೂಕ್ಷ್ಮ ಕಾಲಮಾನ. ಅದು ಕರೆನ ಮಾತು. ಇವ ಇನ್ನ ಯಾರು ಇನ್ನೂ 1 ಲಕ್ಷ ರೂಪಾಯಿ ಜಾಮೀನ್ ಆದಂಗ ಕಾಣಂಗಿಲ್ರಿ. ಒಮ್ಮೆ ಯಾಕೆ ನೋಡ ಬಾಬಾ ನೀನು ರೊಕ್ಕ ತಗೊಂಡು ಗೋವಾಕ್ ಹೋದ್ನಂತ ಜಾಮೀನ್ ಆದವ್ ಜೈಲಿಗೆ ಹೋದ್ನಂತ. ಗೊತ್ತಾಗ ಬಣ್ಣ ಐತಿ ಇಲ್ಲಿದ್ರಾಗ. ಅಯ್ಯೋ ತಡಿ ವರ್ಷದಲ್ಲಿ ಅದೇ ಕಂಡು ಹಿಡಿದ ಅನುಕೂಲ ನೀನು. ಅದು ಮುತ್ತೇನ್ ಚಸ್ಮಾ ಹೊಡಿಲಿಲ್ಲಲ್ಲ. ಹಿಂಗ್ ಕೂತದಾಗ ಚಸ್ಮಾ ಹೊಡಿತಂದ್ರೆ ಡೂಪ್ಲಿಕೇಟ್, ಕರೆಕ್ಟ್ ಆಗಿತ್ತಂದ್ರೆ ಅದು ವರ್ಷದ್ದು. ಹೊಸಾದ ಕಂಡು ಹಿಡಿತಲ್ಲ ನೀನು. ಇಂತ ಬಾಳ ಕಂಡು ಹಿಡಿದಿನ. ಹೌದಾ? ಬಾಳ ಕಂಡು ಹಿಡಿದೀನಿ. ಏನ್ ಕಟ್ಟಿ? ನಾ ಮೂಗಿಲ ಔಷಧ ತಗೊಂತೀನಿ. ಏನಂದಪ್ಪ? ನಾ ಮೂಗಿಲ ಔಷಧ ತಗೊಂತೀನಿ. ಎಲ್ಲಾರು ಎದ್ರೆದ ತಗೊಂತಾರ, ಮೂಗಿಲೆಲ್ಲ ತಗೊಂತಾರ ಎಲ್ಲಾರು. ನೀ ಎಲ್ಲಿಂದ ತಗೊಂತೀನಿ? ನಾ ಬಂದ್ ಬೈಕ್ ನೋಡಿದ್ನಿ. ನಂದೇನು ಗೊತ್ತು, ನನ್ನ ಸಾಧನೆ ನಾ ಹೇಳ್ದೆ. ಹೋಗ್ ಎಲ್ಲಿಗೆ? ಇಷ್ಟು ತನ ಏನ್ ಹೇಳಿದ್ನಿ ನಿಂಗ ನಾನು? ಏನ್ ಹೇಳಿದ್ವಿ? ನೋಡ ಅನ್ನು ಗೊತ್ತಾಗಿತ್ತು. ಏನ್ರಿ ಅವ್ರಿಗೆ ನೆನಪೈತಿ, ನಿಮಗ್ ನೆನಪಿಲ್ಲಲ್ಲ? ಏನಿಲ್ಲ, ಹಿಂಗಾದ್ರೆ ಕೋಟಿ ಗಟ್ಲೆ ಪೇಮೆಂಟ್ ಉಳಿದಿರ್ತೇನೆ. ನಮ್ಗೆ ಯಾವಾಗ ಲೆಕ್ಕ ಮಾಡೋರಿ ನೀವು? ಇನ್ನು ಕೋಟಿ ಗಟ್ಟಲೆ ಪೇಮೆಂಟ್ ಉಳಿದ. 1-2 ಪೂಜೆ ಎಕ್ಸ್ಟ್ರಾ ಹಚ್ಚಪ್ಪ. ನೀವು ಒಂದೊಂದ್ ಕಡಿ ಮಾಡ್ಕೊಂತ ಹೋಗ್ಬೇಡಿ ನೀನು. ಅದು ಇದು ತಿನ್ರಿ, ನಿಮ್ ಜೊತೆ ಚುರುಕಾಗಬೇಕಾದ್ರೆ ಇದು ಅಲ್ಲಿ ಹಿಂದಿರಿ, ಇದು ಎಲ್ಲದಿ ಇದು ತಿನ್ರಿ. ಏನಲ್ಲ ಅದು ರಾತ್ರಿ ಇಟ್ಟು ಬೆಳಿಗ್ಗೆ ತಿಂತಾರಲ್ಲ, 4 ದಿನ ಇಡ್ತಾರಲ್ರಿ ಬದಾಮ್. ಬದಾಮಿ ತಿನ್ರಿ. ಮತ್ತ ಗದ್ದನ ಕೇಳಿ ಕ್ರಾಸ್ ಮೊದ್ಲು ಹತ್ತಂತ ಅದನ್ನ ತಿನ್ಗಿಂದಿರಿ ನೀವು. ಚಿಕ್ಕಂದೇನು ಮನೆಯಲ್ಲಿ ಬೆಳೀತಾರೆ, ಹುಡುಗಾಟದ ಸ್ವಭಾವ. ಅದ್ಗೆ ಮುಖ ತುಂಬಾ ಸಬ್ಬಾಗಿದ್ದಿಲ್ಲ. ಯಾಕೆ ಬೈಯಲ್ಲಿ ಹುಷಾರಿಲ್ವಾ? ಹಾಗೇನಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಈ ನಿಮ್ಮ ಮೂಕ ವೇದನೆಯನ್ನು ಅರಿಯೋದಷ್ಟು ಅಜ್ಞಾನ ಅಲ್ಲ ನಿಮ್ಮ ಮೈದುನ. ಅಣ್ಣ ನಾಟಕ ಬರೆಯುತ್ತಿದ್ದಲ್ಲಿ ಊರು ಸುತ್ತಾ ಇದ್ದಾನೆ. ಅಣ್ಣ ಈ ಸರಿ ಮನೆಗೆ ಬರ್ಲಿ, ಅವ್ನ ಮನೆ ಬಿಟ್ಟು ಹೋಗಲ್ಲ, ನಾನು ವ್ಯವಸ್ಥೆ ಮಾಡ್ತೇನೆ. ಸರಿಯಪ್ಪ, ನಿಮ್ಮ ಅಣ್ಣ ಬಂದ್ರು. ಈ ಮನೇಲಿ ಇದ್ದೀನಿ, ಹೀಗಿದ್ದೀನಿ ಅಂತ ಅವ್ನು ಫೋನ್ ಮಾಡಿಲ್ಲ, ಅವ್ನು ಲೆಟರ್ ಹಾಕಿಲ್ಲ, ಏನನ್ನ ಇದೆಲ್ಲ? ಇಲ್ಲಿ ತಮ್ಮವ್ರು ಯಾರಿದ್ದಾರೆ ಅಂತ ಅವ್ರು ಪತ್ರ ಹಾಕ್ತಾರೆ. ಯಾಕೋ ನಿನ್ನ ಹೊತ್ತಿಗೆ ತುಂಬಾ ಖಾರವಾಗಿದಳಲ್ಲ? ಖಾರವಾಗದೆ ಮತ್ತೇನೇನ? ಈ ನಾಟಕ ಬರೀ ಊರು ಸುತ್ತಾ ಇದ್ರೆ ಅತ್ತೆ ಬೇಜಾರಾಗದೆ ಮತ್ತೇನೇನಾಗತ್ತೆ ಹೇಳೋಣ. ಅಣ್ಣ, ನೀನ್ ನಾಟಕ ಬರೆಯೋಕೆ ಏನೇ ವ್ಯವಸ್ಥೆ ಬೇಕೋ ಅದನ್ನ ನಾನು ಈ ಮನೇಲೆ ಮಾಡ್ತೇನೆ. ನೀವ್ ಊರ್ ಬಿಟ್ಟು ಹೋಗು ಮಾತಾಡಬೇಡ. ಆಯ್ತು, ನಿನ್ನ ಇಚ್ಛೆ ಅಂತ. ನಿಮ್ಗೊಂದು ವಿಷಯ ತಿಳಿಸ್ಬೇಕು. ಏನ್ ತಿಳಿಸ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಕಂಡು ಬರ್ತದೆ? ಏನಂತ ಹೇಳಪ್ಪ. ನಾನು ನಿಮ್ಗೆ ತಿಳಿಸಿ ಒಂದು ತಪ್ಪು ಮಾಡಿದ್ದೀನಿ ಅಣ್ಣ. ನೀನೋ ತಪ್ಪು ಮಾಡಿದೆ. ಏನಂತದ್ದು? ನೀವು ಊರಲ್ಲಿದ್ದಾಗ ನೀನ್ ತಿಳಿಸಿದೆ ಮತ್ತೊಂದು ಮದ್ವೆ ಆಗಿದೆ ಬಸವ. ಕೆಲಸ ಮಾಡಿ ಅಲ್ಲೋ, ನನ್ನ ಸೊಸೆಯಿಂದ ಲಕ್ಷ್ಮಿಯಿಂದ ನೀನು ಯಾವ ಅನ್ಯಾಯವಾಗಿತ್ತು ಅಂತ ನಿನ್ನ ಮತ್ತೊಂದು ಮದುವೆ ಮಾಡ್ಕೊಂಡಪ್ಪ. ಛೇ, ಲಕ್ಷ್ಮಿಯಿಂದ ನಾವು ಯಾವ ಅನ್ಯಾಯನೂ ಆಗ್ಲಿಲ್ಲ. ಅವಳಿಗೆ ಹತ್ತಿದ ಕ್ಷಯ ರೋಗ ದಿನೇ ದಿನೇ ಹೆಚ್ಚಾಗ್ತಾ ಬಂತು. ತೋರಿಸ್ತಾ ಇದ್ದ ಡಾಕ್ಟರ್ಗೆಲ್ಲ ತೋರಿಸ್ತಿದೆ. ಡಾಕ್ಟರ್ ಹೇಳಿದ್ರು ಈ ರೋಗ ವಾಸಿ ಆಗೋದಿಲ್ಲ, ನೀವು ಬೇರೆ ಮದ್ವೆ ಆದ್ರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ನಾನು ಅನಿವಾರ್ಯವಾಗಿ ಬೇರೆ ಮದ್ವೆ ಆಗ್ಬೇಕಾಗ್ಬೇಕಣ್ಣ. ಇದಕ್ಕೆ ನನ್ನ ಸೊಸೆ ಲಕ್ಷ್ಮಿ ಒಪ್ಪಿಗೆ ಕೊಟ್ಲೆ? ಅವಳು ಒಪ್ಪಿಗೆ ತಗೊಂಡಾದ್ಮೇಲೆ ನಾನು ಬೇರೆ ಮದ್ವೆ ಆಗಿರೋದು. ಈಗ ಲಕ್ಷ್ಮಿ ಎಲ್ಲಿದ್ದಾಳೆ? ಅವ್ರು ತವ್ರ ಮನೆಯಲ್ಲಿದ್ದಾರೆ. ರಾಜ, ನನ್ನದೊಂದು ಮಾತಾಡ್ಸ್ಕೊಡ್ತೀನಪ್ಪ. ಏನ್ ಕೇಳೋಣ? ಲಕ್ಷ್ಮಿಯನ್ನ ಅವಳ ತವರ ಮನೆಯಲ್ಲಿ ಬಿಡುವುದು ನಮ್ಮ ಮನಸ್ಸನಿಗೆ ಭೂಷಣವಲ್ಲ. ಕರೆದುಕೊಂಡು ಬರೋಣ, ಇನ್ನು ಹೆಚ್ಚಿನ ರೀತಿ ಒಳ್ಳೆ ಡಾಕ್ಟ್ರಿ ತೋರ್ಸೋಣ. ಅವಳ ಹಣೆಯಲ್ಲಿ ಏನು ಬರ್ದಿದೆಯೋ ಹಾಗಾಗ್ಲಿ. ಸರಿ, ನೀನು ಹೇಗೆ ಹೇಳ್ತಿರೋ ಸರಿ, ನಾಳೆ ನಾವು ಕರ್ಕೊಂಡು ಬರೋಣ. ಅಣ್ಣ, ಒಳಗೊಳಗೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಯಾಕಪ್ಪ? ಇವತ್ತು ನೀನು ಸೊಸೆ ಮೊದಲಿಗಿತ್ತಾಗಿ ಬರೋ ದಿನ. ಅಂದ್ರೆ ಇವತ್ತಿನ ರಾತ್ರಿ ನಿನಗೆ ಆನಂದದ ಪ್ರಥಮ ರಾತ್ರಿ, ಜೀವನದಲ್ಲಿ ಎಂದೆಂದಿಗೂ ಮರೆಯಲಾಗದ ದಿವ್ಯ ದಿನ. ಸಂತೋಷ ತಮ್ಮ, ಸಂತೋಷ. ದೇವರಂತ ಅಣ್ಣ, ದೇವತೆ ಅಂತ ಅಕ್ಕೆ, ಇಂಥ ಅಣ್ಣ ಅಕ್ಕೆಯರು ಪಡೆದ ನಾನೇ ಭಾಗ್ಯಶಾಲಿ. ಊರಿಂದ ಮಾಮ ಬಂತು, ಸಾಮಾನ ಹೊತ್ಕೊಂಡ್ಬಂತು. ಏ ಮಾಮ ನಾನೇ ಹೂವ, ಏನಂತ ನಾನೇ ಹೂವ ಅಂಡೇನಂತ. ಇದು 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 ಬಂದ್ರಿ ಬಂದ್ರಿ ಅವ್ರು ಬಂದ್ರಿ ನಿಮ್ಮ ಅವ್ರು. ಯಾಕೆ ಬೈತೇನ? ನಿಮ್ಮ ಅವ್ರು ಇವ್ರು ಅವ್ರು ಯಾಕ ಹೇಳೋರಿ ನೀವ? ಸಿಟಿ ಬರೋರ್ ನೀವ? ಮನೆ ನಿಮ್ ಕಾಕ ಬಂದಿದ್ದ ಬಾರು ಹೋಗಂದ್ರೆ ಏನಂದ್ರಿ ನೀವು? ಏನಂದ? ದೊಡ್ಡವ್ರ ಕರ್ಲಿ ಹಂಗೆಲ್ಲ ಒಂಟಕ್ ಸರಿ ಕರಿಬಾರ್ದು, ರಾಕಾರ ರೀಕಾರ ಹಚ್ಬೇಕಂದ್ರಿ. ಹೌದು, ಮತ್ ನಾನು ಉಪ್ಪು ಖಾರ ಹಚ್ಚಕತ್ತೀನಿ. ಏನ್ ಹಿಂಗಂದ್ರ? ನಾನು ರಾಕಾರನ ಹಚ್ಚಾತೀನಿ. ನಿಮ್ಮ ಅವ್ರು ಬಂದ್ರು, ನಿಮ್ಮವರು ಬಂದ್ರು ಅಂತ ಹೇಳ್ತಾರೆ. ನಂದು ಕೇಳಿ.
ನಿಮ್ಮವ್ರು ಬಂದ್ರು. ನೀಗೇನು ಹೇಳಬಾರ್ದು. ಅವ್ರ ಬಂದ್ರು. ಆದ್ರೆ ನಿಮಗೆ ಬೇಕಾದವ್ರು ಬರ್ಲಿಲ್ಲ. ಬ್ಯಾಡದವ್ರು ಬಂದ್ರು. ನಿಮ್ ಹೆಂಡ್ರು ಬಂದಿಲ್ಲ. ಹೆಂಡ್ರಪ್ಪ ಬಂದ. ಅವನ ಯಾಕೆ ಬಂದಂತೆ? ಸೇಮ್ ಕ್ವಶನ್ ನಂದು. ನಾನು ಹೇಳಿದುಕೊಳ್ಳಿ ಇದನ್ನೇ ನಿನ್ನ ಆಸೆ ಆಕಾಂಕ್ಷೆಗಳು ನನಗೆ ಗೊತ್ತಾಗಲ್ಲ ಪಾಪ ಅಂದೆ ನೋಡಿ. ಮುದೋಡಿ ನೀ ಯಾಕೆ ಬಂದ್ವಿ? ನಿಂದು ಉದ್ಯೋಗ ಇಲ್ಲ, ನಿನ್ನ ಮಗಳು ಉದ್ಯೋಗ ಇತ್ತು, ನೀ ಬಸ್ ಹತ್ತು ಅಂದೇನು. ಅದು ನಾವೇನನ್ಬೇಕ್ರಿ? ನೀ ಸಣ್ಣವಾಗಿಪ್ಪ, ಇದ್ರ ಬಗ್ಗೆ ನಿನ್ಗೆ ಗೊತ್ತಾಗಲ್ಲ. ಇದೊಂದು ತಿಂಗಳು ನಂದ ಮುಹೂರ್ತ ಚಲೋ ಐತಿ, ಈ ತಿಂಗಳು ನಾ ಇರ್ತೀನಿ, ಮುಂದಿನ ತಿಂಗಳು ನನ್ನ ಮಗಳನ್ನ ಕಳಿಸ್ತೀನಿ ಅನ್ನಮ್ಮ. ಯಾವ ಬಸ್ ಹತ್ತು ಬಂದ ಅದೇ ಬಸ್ ಹತ್ತು ವಾಪಸ್ ಕಳಿಸ್ಬೋದು. ಕ್ರಿಮಿನಲ್ ಮುದುಕ ವಸ್ತಿ ಬಸ್ಸಿಗೆ ಬಂದ ನನ್ನ ಮಗ ಮುಂದೆ ಬಸ್ಸಾಗಿಲ್ಲ ನಮ್ಮ ಊರಾಗ. ಸರಿ, ಯಾವ್ದಾರ ಒಂದು ಕಾರ್ ಬುಕ್ ಮಾಡಿ ಕಳ್ಸು. ಇವತ್ತು ಅಮಾಸಿ ಎಲ್ಲಾ ಕಾರ್ ಮೇಲೆ ಲಿಂಬೆಹಣ್ಣು ನಿಂತಾವ. ಕಾರ್ ಮೇಲೆ ಲಿಂಬೆಹಣ್ಣು ನಿಂತಾವ? ತೂಸ್ಕೋ, ಲಿಂಬೆಹಣ್ಣು ಮೇಲೆ ಕಾರ್ ನಿಂತಾವ. ಕಾರ್ ಬೇಡ, ಆಟೋ ಮಾಡಿ ಕಳ್ಸೋ. ಸುಮ್ಮನೆ ಏನದು ಕಳ್ಸ್ ಅಂತೇಳಿ. ಸುಮ್ಮ ಮಳೆಗಾಲ ಸೀಸನ್ ಐತಿ ಹೂ ಅಂದಿ. ಸುಮ್ಮರಿ ನೀವು ಮುದುಕಂದ್ರ ಅಂತ ಪಡಿ ಮುದುಕಲ್ ಬಾಬಾ. ತಲೆಯಲ್ಲಿ ಬೆಳೆದ ಮಗಳಕ್ಕಿಂತ ಅವನ ಚಂದ ಅದಾನ. ಸುಮ್ ಮಳೆಗಾಲ ಸೀಸನ್ ಐತಿ ಹೂ ಅನ್ನು. ಅದೇನೋ ಅಂತಾರಲ್ಲ, ಕಲ್ಲು ಓತು ಕಲ್ಲಿಗೆ ಹಚ್ಚಿದ ಬೆಲ್ಲನು ಓದೋದ್ರ ಮುಂದೆ ಹೊಯ್ಕೊಂಡ್ ಕುಂದ್ರದ. ಒಂದ್ ತಿಂಗಳಪ್ಪ ನಿಮ್ಮ ಹೆಂಡ್ರು ಬರೋ ಮಟ್ಟ ಮಾವನ್ ಜೊತೆ ಜಿಯೋ ಜಿಯೋ ಕಳಿಸ್ಬೋಗ. ಕರ್ಕೊಂಬಂದ್ರಿ ಕಳ್ಸಂದ್ರಿ ಇದನ್ನ ಮಾಡ್ಲಿ ಅನ್ನ. ಈಗ ನಾ ಹೇಳತ್ರು ಕಳಿಸ್ಬೋದು. ಕಳಿಸ್ದೆ ಕಳ್ಸೋ. ಅವ್ರು ಬಂದಾರ, ಅವ್ರನ್ನು ದಂಡಿಗೆ ಹೇಳ್ಬೇಕಿಲ್ಲ. ಅನ್ನಿಸ್ತಾ ಇದೆಯಾ? ಚುಮ್ಮು ಅನ್ನಿಸ್ತಾ ಇದೆಯಾ? ನೋಡ್ರಿ ಯಾವ ಬಂದಾಳ ಅಂದ್ಕೊಳ್ಳಿ ಅಪ್ಪನ ಮುಸುಳಿ ಗುಲಾಬಿ ಹೊರಡ್ದಂಗ ಹರಡ್ಬಿಡ್ತಂಗ. ಅಪ್ಪರ ಇದು ಅವರದ್ದು ಪೆಟ್ಟಿಗೆ ಹೊಸದೇನ್ರಿ? ಗಟ್ಟಿ ಐತಿ ಅಂತ ಚೆಕ್ ಮಾಡಿದೆ. ಗಟ್ಟಿ ಐತೆ ಮನೆಗೆ ಬಂದ್ಬಿಟ್ಟಿತ್ತು. ಇವ್ ಮೂರ್ ಎದಕ್ ಹಾಕ್ತಾರ್ರಿ? ಎರಡು ಸೈಡ್ ಲಾಕ್ ಮಾಡ್ಬೇಕು, ಸೆಂಟ್ರ್ ಕೀ ಹಾಕ್ಬೇಕು. 3 ಹಾಕಬೇಕೇನ್ರಿ? ಕಂಪಲ್ಸರಿ. ಹೌದೌದು. ಅವರು ಮೊದಲ ಕಿಮ್ಮತ್ತಿನ ಸಾಮಾನು ಇರ್ತಾವ. ಒಂದ್ ಕೆಲಸ ಮಾಡ್ರಿ, ಆ ಕಡೆದು ಅವರಿಗೆ ಕೊಡ್ರಿ, ಈ ಕಡೆದು ನೀವು ಇಟ್ಕೊಡ್ರಿ. ನಾವು ನೀ ನಡಬಾರಕ್ಕೆ ನನ್ನ ಕೈ ಹಾಕೊಡ್ರಿ. ಏನ್ ಮಾಡ್ತೀವಿ ಅದನ್ನ? ನಾ ಕಾಕೋನ್ ಕೂತು ಬಿಡ್ತೀನಿ. ಇಲ್ಲಾಂದ್ರೆ ನೀವಿಲ್ಲಾರ ಯಾರು ಬಂದ್ ಕೈ ಹಾಕ್ಸ್ಬಿಡ್ತಾರ. ನಮ್ ಸಾಮಾನು ಹೆಂಗ್ ಕಾಪಾಡ್ಬೇಕು ನಮ್ಗೆ ಗೊತ್ತೈತಿ. ಸೀದಾ ಬೆಡ್ರೂಮ್ ನಾಗ ಇಡೋ. ಎಲ್ಲಿ? ನನ್ ಬೆಡ್ರೂಮ್ ನಾಗ ಇಡ್ಲ? ನನ್ನ ಬೆಡ್ರೂಮ್ ಅದ ಮತ್ ನನ್ ಬೆಡ್ರೂಮ್. ನಿಂದಲ್ಲ, ನನ್ ಬೆಡ್ರೂಮ್. ಅದ ಇಬ್ಬರದು ಒಂದೇ ಬೆಡ್ರೂಮ್ ಅಲ್ಲ? ಸರಿ, ಓದು ಇಟ್ಬೋ. ಅದ ನಂದ ಯಾವ್ದಿಲ್ರಿ ಬೆಡ್ರೂಮ್. ಹಿಂಗ್ ಮಾಡ, ಆಕಿ ಬರ್ತಾಳ, ಆಕಿನೂ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡು. ಓಹೋ, ನಮ್ಮ ಮಾಲೀಕರದು ಉದಾರ ಮನೋಭಾವ ಆಗ್ಬಹುದು. ಏನು ಉದಾರ ಮನೋಭಾವ? ಇಬ್ರು ಒಂದ ರೂಮ್ ನ ಮಕ್ಕಂತಿದ್ವಲ್ರಿ, ನಮ್ ಇಬ್ಬರದ ರೂಮ್ ಅದು. ಸರಿ, ಇವತ್ತಿ ಆ ರೂಮ್ನೇ ಮಕ್ಕಳಂಗಿಲ್ಲ. ಯಾಕೆ? ಫಸ್ಟ್ ನೈಟ್ ಐತಿ. ಏನೈತಿ? ಪ್ರಥಮ ರಾತ್ರಿ ಇದೆ. ನಿನ್ನ ಒಬ್ಬಂದ ಅವರ್ದಿಲ್ಲ ಅವ್ರದ್ದು ಅವ್ರ ಊರಾಗ ಕೇಳ್ತಾರಲ್ಲ ಅವ್ರು. ನಿಂದು ಪ್ರಥಮ ರಾತ್ರಿ. ನನ್ ಮೇಲೆ ಆಣೆ ಮಾಡಿ ಹೇಳು, ಇಂಥ ವೇಷ ರಾತ್ರಿ ಆಗಿಲ್ಲ ನೀನು. ಏನಿದ ಫಸ್ಟ್ ನೈಟ್ ರೀ? ಅವ ಹೊಸ ಮದುವೆಗೆ ಲಕ್ಷ್ಮಕ್ಕನ್ ಕರ್ಕೊಂಬಂದ್ರಲ್ಲ, ಅವತ್ತು ಪ್ರಥಮ ರಾತ್ರಿ ಐತಂತ ಹೋಗಿದ್ರಲ್ಲ. ಮೊನ್ನೆ ಮಿರೇಜ್ ಹೋದಾಗ ಲೈಟಿಂಗ್ಸ್ ತರಕ ಅವಾಗೂ ನಂದ ಪ್ರಥಮ ರಾತ್ರಿ ಐತಂತ ಹೋದ್ರಿಲ್ಲ. ಇವತ್ ಮತ್ ನಿಂದ ಪ್ರಥಮ ರಾತ್ರಿ. ನಿನ್ಗೆ ಒಬ್ಬಗ ಮೂರ್ ರಾತ್ರಿ. ನಾ ಏನ್ ಪಾಪ ಮಾಡಿನು? ನನಗೊಂದು ಅರ್ಧ ರಾತ್ರಿ ಆದ್ರೂ ಬೇಡ. ನನಗ ಪ್ರಥಮ ರಾತ್ರಿ ಬೇಕು. ಸಮಾಧಾನ ಮಾಡ್ಕೊಂಡು ನಿಂದು ಪ್ರಥಮ ರಾತ್ರಿ ಮಾಡ್ಸು. ಪ್ರಥಮ ರಾತ್ರಿ ಮಾಡ್ಸು. ಮದುವೆ ಮಾಡ್ಸ್ಕೊನು, ಆಮೇಲೆ ಪ್ರಥಮ ಮದುವೆ ಬೋಸುಡಿಕೆ ಬೇಕಾಗೈತಿ. ಮದುವೆ ಪ್ರಥಮ ರಾತ್ರಿ ಬೇಕು ನಮಗೆ. ನೀವ್ ಎಲ್ಲಾರ್ದ ಹೆಂಗ್ ಪ್ರಥಮ ರಾತ್ರಿ ಇರ್ತೈತಿ? ಪ್ರಥಮ ರಾತ್ರಿ ಮದುವೆ ಆದ್ಮೇಲೆ ಕಂಪಲ್ಸರಿ ಆಗ್ಬೇಕು. ನಾ ಕೆಲವು ಮಂದಿ ಮುಂಚೆ ನೋಡ್ಬಿಟ್ನೆಲ್ಲ ಉಲ್ಟಾ ಮಾಡ್ಯಾರ ಅಂತ ಮಾಡಿದ್ನ. ಅದ್ ಯಾರ ರಾತ್ರಿ ಯಾರು ಇಲ್ಲಿ ನೀ ನನ್ ಜೊತೆ ನಮ್ಮಕ್ ಹೋಗ್ಬೇಕಪ್ಪ. ರಾತ್ರಿ ನೀ ಕಾಲ್ ಹಾಕೊಂಬಿಟ್ಟ ನಮ್ಮ ನಿತ್ತಿನ ಹತ್ತಲ್ ಬಾಬಾ. ಇವತ್ತು ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ಕೋ. ಅದನ್ನ ಕಟ್ ಮಾಡಿ ಕೊಟ್ಟು ಬಿಡಂಗಾರ. ಎಷ್ಟು ಕಾಲ್ ಕಟ್ ಮಾಡ್ಕೊಂಡ ಇಟ್ಕೊಂಡು ಮಕ್ಕೊಂತೀನಿ ಅದನ್ನ. ನೀ ನನ್ ಜೊತೆ ಮಕ್ಕೋಬೇಕು. ಒಂದ್ ದಿವಸ ಹಾಲ್ನ ನೀ ಹಾಲ್ನ ಮಕ್ಕೋ, ಪಲ್ಯದಾಗ ಮಕ್ಕೋ, ಸಾರ್ ಸೈಡ್ ಅದೆಲ್ಲ ಇಲ್ಲ. ನನ್ ಜೊತೆ ಮಕ್ಕೋಬೇಕು. ನೋಡು, ನನ್ ಜೊತೆ ಮಕ್ಕೋಬೇಕು. ನೀ ಹನುಮಂತರ ಗುಡಿಗೆ ಹೋಗ. ಹನುಮಪ್ಪ ಬ್ಯಾಸರ ಇವ್ ನಾವು 1.5 ವರ್ಷದಿಂದ ನಾನಾ ಕಂಡಿನೇನು. ಬೊಸುಡಿಕೆ ಎದ್ದು ಹೋಗೋದ್ ಬೈದ್ ಕಳಿಸಿದಾವ. ಶಿವಪ್ಪನ ಗುಡಿಗೆ ಅಲ್ಲಿ ಪಾರವ್ ಇರ್ತಾಳ. ಇನ್ನೊಬ್ರು ಸಂಸಾರದ ಕಡ್ಡಿ ಆಡ್ಸಕ್ ಹೋಗಲ್ಲ. ಅಲ್ಲೇ ಮಗಳ ಗಣಪನ ಗುಡಿ ಐತಿ ಏಕದಂತ, ಅಲ್ಲಿ ಹೋಗ್ಬಿಡು. ಅವ ವಿದ್ಯಾ ಗಣಪತಿ. ನಮ್ಮಂತ ಅವೇಕ್ ನನ್ನ ಮಕ್ಕಳನ್ನ ಒಟ್ಟ ತಲೆ ಕಡಿಸ್ಕೊಳ್ಳಂಗಿಲ್ಲ. ದಯವಿಟ್ಟು ನಾನ್ ನಿನಗ ಗಂಟಿ ಬಿಡ. ನಾನ್ ನಿನ್ ಜೊತೆ ಸರಿ ಆಯ್ತು, ನನ್ನ ಜೊತೆ ಮಕ್ಕಳು. ಈಗ ಆಶ್ವಾಸನೆ ಕೊಟ್ಟು ನೀ ರಾತ್ರಿ 12 ಗಂಟೆಗೆ ಇವ್ನಿಗೆ ನಿಂತ ಎದ್ದ ಎದ್ದು ಹೋದಿ ಬಾಬಾ. ಇಂಥ ಕೇಸ್ಗಳು ಇದ್ದಾಗ 10 ನೀತಿಗಳಿಗೆ ಹಾಕಿದ್ರು ನಿಂತ ಹತ್ತಲ್ಲ ನನಗ. ಅದೇಂಗದು? ಕೆಡಿಸೋದು ಕ್ಯೂರಿಯಾಸಿಟಿ ಇರ್ತೈತಿ ನನಗ. ಅವಾಗ ನಾ ಬಂದು ನೀವೆಲ್ಲಿರ್ತೀರಿ ಇಬ್ರು ನಡ್ಬಾರ್ದು, ನಾನ ಹೋಗ್ಕೊಂಡಿರ್ತೀನಿ ನೋಡು. ಓಹೋ, ಪ್ರಥಮ ರಾತ್ರಿ ಅಂತ. ಇದು ಜಮಖಂಡಿ ಗುಡ್ದಾಗ ಒಂದ್ ರಾತ್ರಿ ಆಗಿದೆ. ಬಾ ಮಗಳೇ ಬಾ, ಜಲ್ದಿ ಜಲ್ದಿ ಬಾ, ಜಗಲಗು ಬಾ, ದೌಡ್ ಬಾ, ಬಾ ಮಗಳೇ. ಆದ್ರೂ ಗಿತ್ತಿ ಉಳ್ಳದವ
ಹೇಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಪಾಡದಿರಾ, ಪಾವದಿರಾ, ಆರಾಮಾಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಪ್ಪ. ಯಾಕ್ರೆ ನನ್ನ ತಲೆಯಲ್ಲಿ 12 ವಿಚಾರ. ಇಷ್ಟೊತ್ತ ನೀವು ಹೇಳಿದ್ರಲ್ಲ ಅರ್ಥ ಒಂದೇ. ಹೌದಾ? ಓ ನಮಸ್ಕಾರ ಶಾಂತಕ್ಕ. ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಪಾವಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಯಾಕೆ ನನ್ನ ತಲೆಯಲ್ಲಿ 12 ವಿಚಾರ. ಕರ್ಕೊಂಡು ಹೋಗುವ ಬಸವರಾಜ, ಬಸ್ ಸ್ಟ್ಯಾಂಡಿಗೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಯಾರನ್ನ ಕಳ್ಸಿದ್ಯಪ್ಪ? ನಮ್ಮ ಮನೆ ಅನುಕೂಲ ಕಳಿಸಿದ್ದೆ. ಏನ್ ಕತರ್ನಾಕದಲ್ಲಿ ಅವ? ಯಾಕೆ ಕೇಸು ಮುಟ್ಟೋದಕ್ಕೆ 500 ರೂಪಾಯಿ ಕೇಳ್ತಾ ಇದ್ದಾನೆ. ಅಲ್ಲೋ 500 ಕತ್ತಿದ್ರೆ ಕೊಟ್ಟಿಲ್ಲ, ಕೊಡ್ತಿದ್ದೆ. ಯಾಕೆಲ್ಲ ನನ್ನ ತಲೆಯಲ್ಲಿ 12 ವಿಚಾರ. ಅಣ್ಣ ಇಲ್ಲಿ ಒಳಗಡೆ ಕವಿಗಳಲ್ಲಿ ಕಲಿ ಅವ್ರ ಹತ್ರ ಮಾತಾಡ್ಬೇಕು. ಸಾಹಿತ್ಯ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಕವಿಗಳೇ, ನಮಸ್ಕಾರ. ರೌಸ್ ಮಾಡುವುದು ಏನು? ಆರಾಮಿದ್ದೀರಾ ಕವಿಗಳೇ? ಹೇಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಮಸ್ಕಾರ. ನಿಮ್ಮ ಹತ್ರನೇ ಮಾತಾಡಕ್ಕೆ ಎತ್ತಿದ್ದೀನಿ ನನ್ನ ಕವಿಗಳೇ. ಕವಿಗಳು ದೇವಸ್ಥಾನದ ಗುಡಿಗೆ ಹೋಗಿದ್ದಾರೆ. ಅವತ್ತು ಮಾತಾಡ್ತಿದ್ದಾಗ ಇವತ್ತು ತಮಾಷೆ ಬಿಟ್ಟಿಲ್ಲಪ್ಪ ನೀವು. ಬರ್ರಿ ಬರ್ರಿ, ನೀವು ಇಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ. ಯು ಟಾಕ್ ಟು ಮೀ? ಹೌದ್ರಿ, ಬರ್ರಿ. ಎಡಗಣ್ಣ ಹಾಕ್ತಂಗ್ರಿ ನಿಮ್ಗೆ. ಓಹೋ, ನಮಸ್ಕಾರ ಬೀಗರಿಗೆ. ಆರಾಮದಿರಿ, ಪಾರದಿರಿ, ಬೇಯಿಸಿದ್ರಿ, ಪೀಕದ್ರಿ, ಚಲೋದಿರಿ, ಗಾವದಿರಿ, ಅರ್ರಿ, ದುರ್ರಿ, ಕುರ್ರಿ. ನಿಮ್ಗೇನಾರು ಏಡ್ಸ್ ಗಿಡ್ಸ್ ಆಗೈತೇನ್ರಿ? ಏಡ್ಸ್ ಆದವ್ರಿಗೆ ಊರ್ ಹೊರ ಕರ್ಕೊಂಡು ಸುಡಿಸಿ ಮತ್ತೆ ವಾಪಸ್ ಕರ್ಕೊಂಡ್ ಬರಕತ್ತೀವಿ. ನೀವ್ ಆರಾಮದಿರಿ? ನಿಮ್ಮ ಭೇಟಿ ಯಾವಾಗ? ಆಯಿಲೆ ಬಡ್ಚಿ ಜಾತ್ರೆ. ನನಗ್ 3 ಜೋಕರ್ ಬಿದ್ದಿದ್ದು, ನಿಮಗ್ 4 ಜೋಕರ್ ಬಿದ್ದಿದ್ದು. ಕಂಪಲ್ ನಾವು ಆಟ ಇಟ್ಟಿದ್ದ. ಅಯ್ಯೋ ಏನ್ ನಮ್ಮ ಮಾವನ್ ಹೊಡೆದ್ ಕೊಲ್ಬೇಕಂತ ಏನ? ಹೋಗು ಕುಂದ್ರಡಿ. ಯಾಕ ಹೆಂಗೈತ್ ಮೈ? ತಮ್ಮ ಬಸರಾದ್ಯ? ಅಮ್ಮ ನನಗೆ ಬಸ್ರ ಬಸರಾದ್ಯ? ಯಾಕ? ಹೋಗು, ಅಣ್ಣ ಬೀಗರು ಮಾತಾಡ್ತಾರ, ಕುಂದ್ರೋದು. ಒಂದ್ ನಗ ಬೀಳ್ತಾವೆ, ನಗ ನಿಂಗ ಬೀಳ್ತಾವಂತೇನ? ಇಡೀ ದಿವಸ ಬಸ್ ಸ್ಟ್ಯಾಂಡ್ ಕೈಸಲ್ಲ, 5 ನಿಮಿಷ ಬಿಡು, ಮೆದುಳು ಕಿತ್ತಿಟ್ಟು ಬಿಡ್ತೀನಿ. ನಾಡ ಈಗ ಬ್ಯಾಸತ್ ಬಂದ ಬ್ಯಾಸತ್ತವ್ರಿಗೆ ಕಾಡ್ಬೇಕಂತ. ನೀ ಸರಿ, ನಿನ್ ಬೀಗ್ರ ಬಸವರಾಜ, ನನಗೆ ಅರ್ಥ ಆಗುತ್ತೆ. ಯಾಕಲ್ಲಿ ಅಂದ್ರೆ ಹಿಂಗ್ ಮಾಡ್ತೀರಾ? ಅಣ್ಣ ಬಹಳ ವರ್ಷ ಆದ್ಮೇಲೆ ಭೇಟಿಯಾಗಿ ನಾವು ಮಾತಾಡ್ತೀವಿ. ನೀವ್ ಅವ್ರಿಗೆ ನನ್ನ ಜೊತೆ ಮಾತಾಡ್ತಾ ನಿಮ್ಮಣ್ಣಂದಿರೆ ಮತ್ತೆ ನಮ್ಮಣ್ಣಂದಿರ ಅಂತ ಹೇಳಿ ಹೋಗ ಬಸ್ಸು, ಹೋಗ್ ಕುಂದ್ರ ಬಸ್ಸು. ಈಗ ಮಾತಾಡ್ತೀವಿ ನಾವು ಮಾತಾಡ್ತೀವಿ. ಹೋಗಿ ಬರ್ರಿ ಬೀಗ್ರ. ತಮ್ಮನನ್ನ ಬಹಳ ಮುದ್ದಾಗಿ ಬೆಳೆಸಿದ್ದೀರಿ. ಪ್ರೀತಿ ಒಬ್ಬನೇ ತಮ್ಮಲ್ರಿ, ಅದಕ್ಕೆ ಹಂಗ್ ಬೆಳೆಸಿ. ನೀವ್ ಆರಾಮದಿರಿ? ಕವಿಗಳೇ, ನೀವು ಬರ್ತಿರುವ ನಾಟಕ ಬಹಳ ಜನಪ್ರಿಯವಾಗ್ತಿದೆ. ಯಾವ ಊರಲ್ಲಿ ಹೋದ್ರು ನಿಮ್ಮ ನಾಟಕನೇ ಭರ್ಜರಿ ಕಲೆಕ್ಷನ್ ತಗೊಳ್ತಿದೆ. ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಅಲ್ಲ, ನೀವು ಕತೆ ಹೆಂಗ್ ಬರೀತೀರಾ? ನಾ ಬರಿಬೇಕು ಅಂತ ಬರೆಯಲ್ಲ, ಅದೇನೇನ್ಪ ರಾತ್ರಿ ಮಕ್ಕೋಬೇಕಾದ್ರೆ ಬುಕ್ ಮೇಲೆ ಕೈ ಪೆನ್ ಇಟ್ಟು ಮಕ್ಕೊಂಡ್ಬಿಡ್ತೀನಿ. ಕೈ ತನಗೆ ಏನೇನ್ ಬೇಕು ಗೀಚ್ ಬಿಟ್ಟಿರ್ತೈತಿ, ಬೆಳಿಗ್ಗೆ ಪಬ್ಲಿಷ್ ಆಗ್ಬಿಡ್ತೈತಿ. ಇಂತಹ ಕಲೆ ಯಾರಿಗೂ ಬರೋದಿಲ್ಲ. ಹೌದೌದು, ಕಲೆನ ಕೊಲೆ ಮಾಡ್ಬೇಕು ನಾವೇ. ಕವಿಗಳೇ, ಯಾವ್ದಾದ್ರು ನಿಮ್ಮ ಹತ್ರ ನಾಟಕ ಇದ್ರೆ ಕೊಡಿ, ನಮ್ಮ ಜಾತ್ರೆದಾಗ ಆಡಿಸ್ಬೇಕು. ಮೊನ್ನೆ 3 ಹೊಸ ರೀಸೆಂಟ್ ನಾಟಕ ಬರ್ದೀನಿ. ಹೌದಾ? ಹೊಸ ನಾಟಕ ಕೊಟ್ಟು. ಯಾವ್ದ್ರಿ? ಹಿಂದಿ ನಾಟಕ ಬರ್ದೀನಿ, ಸಸ್ಪೆನ್ಸ್ ಥ್ರಿಲ್ಲರ್ ಪತ್ತೇದಾರಿ ನಾಟಕ. ನಮ್ಮ ರಾಷ್ಟ್ರೀಯ ಭಾಷೆಯಲ್ಲಿ ಏನೇನು ಹೆಸರೇನಾದ್ರದು? ಅಂಧೇರಿ ರಾತ್ ಮೇ ದಿಯಾ ತೇರೆ ಹಾತ್ ಮೇ. ಕ್ಯಾ ದಿಯಾ, ಕ್ಯೂ ದಿಯಾ, ಕಾಯ್ಗೋ ದಿಯಾ. ಅಲ್ಲ, ಇದ್ರ ಅರ್ಥ ಏನ್ರಿ ಕನ್ನಡದಾಗ? ಕತ್ತಲ ರಾತ್ರಿಯಲ್ಲಿ ಕೊಟ್ಟೆ ನಿನ್ನ ಕೈಯಲ್ಲಿ. ಅದೇ ಸಸ್ಪೆನ್ಸ್. ಅವನವನ್ ಅವ ಏನ್ ಕೊಟ್ಟ, ಇವನವ್ನು ಇವ ಏನ್ ಇಸ್ಕೊಂಡ ಅಂತ. ಯಾಕೋ ಇದು ಸರಿ ಬರೋದು. ಇದು ಬಿಟ್ಟರೆ ಬೇರೆ ಯಾವ ನಾಟಕ ಐತ್ರಿ? ಇನ್ನೊಂದು ಕಾಮಿಡಿ ನಾಟಕ, ಕನ್ನಡ ಹಾಸ್ಯ ಪ್ರಧಾನ. ಹೇಳ್ರಿ, ಅದನ್ನೇ ಮಾಡ್ತಾರೆ. ಗಬ್ಬಿಡಿ ಶಾಲೆ ಶೆಲ್ಪಿ. ಅವಳು ಯಾಕೆ ಗಬ್ಬಿಡಿಸ್ಕೊಳ್ಳು? ಅದು ಟೈಟಲ್ ರೀ ಅದು. ಓ, ಹೆಸರೇ ಹಂಗಿದೆ. ಇದು ಸರಿ ಬರೋದು. ಅದು ಬಿಟ್ರೆ ಬೇರೆ ಒಳ್ಳೆ ಹೆಸರು. ಇನ್ನೊಂದು ಮಾರ್ಮಿಕವಾದ ನಾಟಕ ಐತೆ, ಒಂದು ಮಾರ್ಮಿಕ. ಯಾವ್ದ್ರಿ? ಬೇಡ, ಅದನ್ನ ಸುಮ್ಮನೆ ಹೆಸರು ಹೇಳಿದ್ರೆ ಕಾಂಟ್ರವರ್ಸಿ ಹಾಕೋ, ಜಗಳದ ಮಾತಕ್ಕೋ. ಇದೇ ಬೇಕು, ಕಾಂಟ್ರವರ್ಸಿ ಬೇಕು ಈಗಿನ ಜನಗಳಿಗೆ. ಅದೇ ನೋಡ್ರಿ, ಚಲೋದ್ ಹೇಳಿ ಕೇಳಂಗಿಲ್ಲ, ಮತ್ತೆ ಗುದ್ದಾಡದ ಕೇಳೋದು ಅವರು. ಅಂತ ನಾಟಕನೇ ಕಲೆಕ್ಷನ್ ಬರೋದು ನೋಡ್ರಿ. 1 ಲಕ್ಷ ಕೊಟ್ಟು ನಿಮ್ಮನ್ನ ಇವಾಗಲೇ ನಾನು ಬುಕಿಂಗ್ ಮಾಡ್ಕೊಡ್ತೀನಿ. ಬ್ಯಾಡ್ ಬೀಗ. ಬೇಡ, ಅದೇ ಬೇಕು ನನಗೆ. ಬ್ಯಾಡು. ಅದೇ ಬೇಕು. ಏನ್ ಅದ್ರ ಹೆಸರು ಹೇಳ್ರಿ, ಅದ್ರ ಹೆಸರು ಹೇಳಿ. ತುಂಬೆ ಬಂದೈತ್ ಮತ್ತೆ. ಏನ್ರಿ ಅದ್ರ ಹೆಸರೇನು? ಹೋಗ್ತುವ ಜಾಬೆ ಹೊಸುಡಿಕೆ. ಯಾಕ್ರಿ ಬೇಕ್ರ ಸರಳ ಸಣ್ಣಿಲ್ಲ ಹೊಂಟ್ರಿ? ಕವಿಗಳೇ, ನಿಮ್ಮ ಮನೆಗೆ ನನ್ನ ಮಗಳನ್ನ ಕೊಟ್ಟು ಓಸುಡಿಕೆ, ಪಿಂಡ್ರಿಕೆ, ಪಾಂಡ್ರಿಕೆ ಎಲ್ಲ ಬಯಸ್ಕೋಬೇಕ. ನಾ ಮಧ್ಯಾಹ್ನ ಬೇಜಾರಾಕಿರಂತ ನನ್ನ 3ನೇ ನಾಟಕದ ಹೆಸರೇ ಅದು, ಹೋಗ್ತುವ ಜಾಬೆ ಓಸುಡಿಕೆ. ಇಂಥವ ಕೇಳ್ತಾರ್ರಿ ಈಗ. ಇದು ಸಖತ್ತಾಗೈತ್ರಿ. ಇದೇ ನಾಟಕ ಆಡ್ಸೋ, ಅದನ್ನ ಆಡ್ಸೋ. ಆ ಬೋಸುಡಿ
ಬೋಸುಡಿಕೆ ಪಾತ್ರ ಮಾಡೋರಿಲ್ರಿ ಅದು ಬೋಸುಡಿಕೆ ನಾವೇ ಮಾಡ್ತೀವಿ ಹೋಗ್ತಾರ ಸಿಕ್ಕನೋರ್ ಬೋಸುಡಿಕೆ ಯಾರು ಸಿಗ್ತಾರ ಅಂತ ಹೇಳಿದ್ದೀನಿ ಏನೇನು ಮಾತಾಡ್ತಲ್ವ ಅದ ಬೋಸುಡಿಕೆ ಏನ್ ನಮ್ಮ ಅವ್ನು ಏನ್ ಮಾಡಿಟ್ಟಿಲ್ಲ ಅದ ಬೋಸುಡಿಕೆ ಪಾತ್ರ ಮಾಡ್ತಾರ ಬೋಸುಡಿಕೆ ಬೋಸುಡಿಕೆ ಚಲ ಟೈಟಲ್ ಅಂತ ಕುಂದಿರ್ತದ ಹುಚ್ಚ ಹಿಡಿಸ್ಬಿಟ್ಟು ನೋಡೋರಿ ಹುಚ್ಚ ಹಿಡಿಸನ್ ಬೋಸುಡಿಕೆ ಇದೊಂದು ಹೊಸ ಟೈಟಲ್ ಹಾಕ್ಬೋದು ಇನ್ನು ಹೇಳಿ ಹಂಗ ಬರ್ಕೊಂತ ಹೋಗಿನ್ನ ನಾನು ಹುಚ್ಚ ಹಿಡಿಸ್ತಾರ ನಾವು ಮಾತಾಡಕತ್ತೀವಿ ಯಾಕಪ್ಪ ನೀನ್ ಮಧ್ಯೆ ಮಾತಾಡೋ ಬೋಸುಡಿಕೆ ಇದೊಂದು ಟೈಟಲ್ ಹಾಕಿ ನೋಡ ಇನ್ನೂ ಮಾತಾಡೋ ಹುಚ್ಚ ನೋಡೋರಿ ಜೊತೆ ಅಯ್ಯೋ ನಮ್ಮ ಈಗ ಸ್ವಲ್ಪ ಚಸ್ಮಾ ಹಾಕೋ ನಿಮ್ಗೆ ತಗೋ ನೀವು ಹಾಕೋರಿ ಇಷ್ಟೊತ್ತು ಈ ನನ್ನ ಮಗನ ಹತ್ರ ನಾನು ಮಾತಾಡಿದ್ದ ಹೌದ್ರಿ ಬೇಗ್ರೆ ಕೆಲಸದವನು ಕೆಲಸದವನಿಗೆ ಇಷ್ಟೆಲ್ಲ ಸಲಿಗೆ ಕೊಡಬಾರ್ದಪ್ಪ ನೀನು ಏನೆಲ್ಲ ಮಾತಾಡಿಬಿಟ್ಟು ನನ್ನ ಹತ್ರ ಏನೆಲ್ಲ ಮಾತಾಡಿಸ್ಬಿಟ್ಟ ಬೇರೆ ನಮ್ಮ ಅಣ್ಣ ಕರಿತಾರೆ ಈಗ ಬಂದಿದ್ದೆ ಇಂಥವರಿಗೆ ಸಲಿಗೆ ಕೊಟ್ಟು ನಮ್ಮ ತಲೆನೇ ಹಾಳು ಮಾಡ್ಬಿಡ್ತೀರ ಅట్లాಗೆ ಇಷ್ಟೊತ್ತು ಹುಚ್ಚು ಹುಚ್ಚು ತರ ಮಾತಾಡ್ಸ್ಕೊಡು ನಾವು ಬೇಕಿತ್ತ ನಮ್ಗೆ ಇದೆಲ್ಲ ಮತ್ತೆ ಮಾತ ಬೋಸಿಡಿಕೆ ಗೊತ್ತು ಭಾಷೆನೋ ಇವ್ರ ಭಾಷೆ ಇಷ್ಟೊತ್ತು ನನ್ನ ಹತ್ರ ಮಾತಾಡ್ತೀನಿ ಅಂತ ಗೊತ್ತು ನನ್ನ ತಲೆ ಇವ್ರು ನಮ್ಮ ಅಣ್ಣಾರ್ರಿ ಕವಿಗಳು ಇವರು ದಯವಿಟ್ಟು ಕ್ಷಮಿಸಬೇಕು ಕವಿಗಳೇ ಇವತ್ತು ಅನುಕೂಲ ಅವ್ರು ತಲೆ ತಿಂದೋಗಿದ ನಿಮ್ಮ ಕೆಲಸದವನು ಬಂದು ನನ್ನ ತಲೆ ಕೆಡಿಸಿಬಿಟ್ಟ ಮತ್ತೆ ಸೌಖ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ಪಾಡಿದ್ದೀರಾ ಬಾವಿದ್ದೀರಾ ಆರಾಮಾಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ನೋಡಿದ್ರೆ ಆರಾಮ ಇರ್ತಾರ ಯಾಕೆ ನನ್ನ ತಲೆಯಲ್ಲಿ 12 ವಿಚಾರ ಬರ್ರಿ ಕುಂದ್ರ ಬರ್ರಿ ಕವಿಗಳೇ ನನ್ನ ಮಗಳನ್ನ ಹೂವಿನಾಗೆ ಸಾಕಿ ಮುದ್ದಾಗಿ ಬೆಳೆಸಿದ್ದೀನಿ ಇವತ್ತು ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಅವಳು ತಿಳಿಯೋಲ್ಲ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ಹೊಟ್ಟೆಯಲ್ಲಿ ಹಾಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಏನ ಮೇಲೆ ಅವಳು ನಿಮ್ಮ ಮಗಳಲ್ಲ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳು ಅಂತ ತಿಳ್ಕೊಳ್ತೀವಿ ಆಗ್ಬಹುದಾ ಅಷ್ಟಿದ್ರೆ ಸಾಕಿದೆ ಕುಂದ್ರ ಬರ್ರಿ ನಾನಿನ್ನು ಕುಂತಿಲ್ವಾ ನಾನು ಕುಂತ್ಕೊಂಡೇ ಮಾತಾಡ್ತಿದ್ದೀನಿ ಅಂತ ನನ್ನ ತಲೆಯಲ್ಲಿ ನನ್ನ ತಲೆಯಲ್ಲಿ 12 ವಿಚಾರ ಬರಲ್ಲ ಚಾ ಕುಡ್ದು ಚಾ ಕುಡ್ದು ನಾನಿನ್ನು ಚಾ ಕುಡ್ದಿಲ್ಲ ಅವನವನು ನಾನಿನ್ನು ಚಾ ಕುಡ್ದೆ ಮಾತಾಡಕತ್ತೀನಿ ಅಂತ ನನ್ನ ತಲೆಯಲ್ಲಿ ಯಾಕೆ ನನ್ನ ತಲೆಯಲ್ಲಿ 12 ವಿಚಾರ ಅಲ್ಲ ಒಂದ್ 4-6 ದಿನ ಇದ್ದು ಹೋಗ್ರಲ್ಲ ಇರಲ್ಲ ಹೋಗ್ತೇನೆ ನಾನು ಹೋಗಿ ಬರ್ತೀನಿ ಸಲ ಬರ್ತೀನಿ ಯಾಕೆ ಏನ್ ಅರ್ಜೆಂಟ್ ಐತಿ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ ಮೀಟಿಂಗ್ ಆದ್ಮೇಲೆ ಕಟಿಂಗ್ ಇದೆ ತುಂಬಾ ಕೆಲಸ ಇದೆ ಇನ್ನೊಂದ್ಸಲ ಬಂದಾಗ 1 ವಾರ ಇದ್ದು ಹೋಗ್ತೇನೆ ಬರ್ಲಾ ಚಾ ಕುಡಿ ಇಲ್ಲ ಚಾ ಕೊಟ್ಟ ತಿಳ್ಕೊಂಡಿ ನೋಡ್ರಿ ನನ್ ತಲೆಗೆ 24 ವಿಚಾರ ಚಾ ತಗೊಂಡಿ ನಿನ್ ಸಲುವಾಗಿ ಕರಿ ಎಮ್ಮಿ ಬಿಳಿ ಹಾಲಿನ ಚಾಕ್ಲೇಟ್ ಚಾ ಬೀಗ್ರ ಚಾ ಹಚ್ಚ ಚಾ ಹಚ್ಚ ಚಾ ಹಚ್ಚ ಅಲಾಯ್ಕೆ ಮತ್ತೆ ತಿರುಗಿ ನೋಡ್ತಾಳೆ ಹಚ್ಚ ಬೀಗ್ರ ಅಜ್ಜ ಅಜ್ಜ ಓಡ್ತೇ ಬಿಟ್ಟಲ್ಲ ನಾಯಿಗದೆ ಶಾಂತವ್ವ ನಿಂಗವ್ವ ಪಕ್ಕದ ಮನಿ ಮಲ್ಲವ್ವ ಮತ್ತೆ ಯಾರು ಇವರು ನಾ ಬೀಗ್ರಿಗೆ ಅಚ್ಚ ಅಂತೀನ್ರೆ ನಾನಿದ್ದೇನೆ ಬೀಗ್ರ ಚಹಾ ನೋಡಿ ಅವ್ರಿಗೆ ತಿಳಿತು ಅವ್ರಿಗೆ ತಿಳಿಲಿಲ್ಲ ಹಂಗ ಹೋದ್ರವ್ರು ಯಾಕ ಕುಡಿಯಂಗಿಲ್ಲ ಅವ್ರು ವಾಪಸ್ ಬರೋಂಗೂ ಇಲ್ಲ ಅವ್ರ ತಲೆ 12 ವಿಚಾರ ಏನ್ ಅಪ್ಪಾರಂತೂ ಚಹಾ ಕುಡಿಯಲ್ಲ ಇನ್ ಇವತ್ತಿನಿಂದ ಹಾಲಿನ ಸೀಸನ್ ಐತಿ ನೀ ಏನ್ ಕೊಟ್ರೆ ಚಹಾ ಕುಡಿತೀವಿ ಬಾಬಾ ನೀವತ್ತು ಸುಮ್ಮ ಚಹಾ ಪರದೇಶ ಆಗತ್ತಿಲ್ರಿ ಈ ಪ್ರದೇಶಗಳಿಗೆಲ್ಲ ಮೈ ಕೊಟ್ಟವ್ರು ಅವ್ರಿಗೆ ಮನಸ್ಸು ತುಂಬ ಯಾರು ಹೇಳ್ರಿ ಯಾರು ಒಬ್ಬ ರಾಘವ್ರಿ ಅವ್ರು ಬಿಟ್ರೆ ನಾನರಿ ನಿನ್ನ ಗಂಡ ಹಾಗೂ ನಿನ್ನ ಮಾವನ ಕಾಲಿಗೆ ನಮಸ್ಕಾರ ಮಾಡು ದೀರ್ಘ ಸುಮಂಗಲಿಯಾಗಿ ಬಾಳುತ್ತಾರೆ ಇವಳು ಈ ಮನೆಯ ಸೊಸೆ ಮದುವೆಗೆ ಮುಂಚೆ ಪರಪುರುಷನಿಂದ ತನ್ನ ಮನದ ಇಚ್ಛೆಯನ್ನು ತೀರಿಸಿಕೊಳ್ಳಲು ಬಯಸಿರುವ ಈ ಹೆಣ್ಣು ಈ ಮನೆಯ ಸೊಸೆ ಇವಳೊಂದಿಗೆ ತನ್ನ ಮುಂಬಾಳಿದ ಚಿತ್ರವನ್ನು ಕೆತ್ತುತ್ತಿರುವ ನನ್ನ ತಮ್ಮ ಬಸವರಾಜನಿಗೆ ಇವಳೊಂದಿಗೆ ಇಂದಿನ ರಾತ್ರಿ ಪ್ರಥಮ ರಾತ್ರಿ ಇವಳ ಹೀನ ಚರಿತ್ರೆ ನೆರೆತ ನನಗೆ ಇಂದಿನ ರಾತ್ರಿ ಕರಾಳ ರಾತ್ರಿ ದೇವರೇ ಪ್ರತಿನಿತ್ಯ ಇಂಥ ಅವಸರ್ಪಣೆಯ ದರ್ಶನ ಮಾಡಿಸುವುದಕ್ಕಿಂತ ನನಗೆ ಸಾವನ್ನಾದ್ರೂ ತಂದಿದ್ರೆ ಎಷ್ಟೋ ಚೆನ್ನಾಗಿತ್ತಲ್ಲಪ್ಪ ಲೇ ತಮ್ಮ ಬಸವರಾಜ ನಿಜವಾಗ್ಲೂ ನಿರ್ಭಾಗ್ಯರಪ್ಪ ನಿರ್ಭಾಗ್ಯ